ಇನ್ನೊಂದು 5 ನಿಮಿಷ ನಾಷ್ಟ ಮಾಡಿ ಆರಾಮಾಗಿ ಬರ್ತಿದ್ನಲ್ಲ ಮತ್ ನಾ. ನೆಕ್ಸ್ಟ್ ಯಾರ್ದದ ಹಿಸ್ಟ್ರಿ ಅದ ಜಿಕೆ ಅದ ಕ್ಲಾಸ್? Psychology. Fine. Good morning. So as we have already started with the literature part in the previous Sunday class. So that class we already discussed what are your extracts, proverbs, and a few literary forms we discussed about the sonnet, ode, elegy, and ballad. So I hope it's clear with you, and I have told you, I have given you some tips in a brief how to prepare for your exam. That in literature, as for the sonnet prose, MCQs, you will be getting the questions. So for that sake, you have to get prepared with the list of the authors, poets, and what are the works given to them. So ಹಾಕಿದ್ನಲ್ಲ ಲಿಟ್ರೇಚರ್ ಸಿಲೆಬಸ್ ಬಾಕ್ಸ್ ಅಲ್ಲಿ ಯಾವ ಆಥರು ಯಾವ ಪೊಯೆಟ್ ಇಂದು ಯಾವ ಲೆಸನ್ಸ್ ಅಥವಾ ಪೊಯಮ್ಸ್ ಅನ್ನ ನೀವು ಕವರ್ ಮಾಡಬೇಕು ಅಂತ ಅದಷ್ಟನ್ನ ನೀವು ಎಕ್ಸಾಮ್ಸ್ ಕವರ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯೋರ್ ಪ್ರಿಪರೇಷನ್. So today's class will go back on with your lyric. So sonnet we have already discussed. It's a type or a form of a poetry where 14 lines are there. ಅದರಲ್ಲಿ 2 ಟೈಪ್ ಇದೆ ಅಂತ ಡಿಸ್ಕಸ್ ಮಾಡ್ವಿ, ಪೆಟ್ರಾಚನ್ ಅಂಡ್ ಶೇಕ್ಸ್ಪಿಯರಿಯನ್ ಅಂತ. ಪೆಟ್ರಾಚನ್ ಇಸ್ ಅನ್ ಇಟಾಲಿಯನ್ literature and Shakespearean is your English literature. ಸೊ ಅದ್ರೊಳಗೆ ಸಿಸ್ಟಮ್ಯಾಟಿಕ್ ಸ್ಟ್ರಕ್ಚರ್ ಏನಿದೆ, ಯಾವ ರೀತಿಯಲ್ಲಿ ಲಿರಿಕ್ ಆಗಿ ರಿದಮಿಕ್ ಆಗಿ ಕ್ಲಾಸಸ್ ಇದು ಸ್ಟ್ರಕ್ಚರ್ ಫಾರ್ಮ್ಯಾಟ್ ಪೊಯಮ್ಸ್ ಅನ್ನ ಬರೀತಾರೆ ಅಂತ ಹೇಳಿದ್ವಿ. ಸೊ ಇಟಾಲಿಯನ್ ವರ್ಡ್ ಸೊನಾಟೋ ಇಂದ ಬಂದಂತ ಪೊಯಮ್ ವರ್ಡ್ ಅದು. ಸೊನಾಟೋ ಇಸ್ ನಥಿಂಗ್ ಬಟ್ ಅ ಲಿಟಲ್ ಸಾಂಗ್ ಅಂತ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಪ್ರೀವಿಯಸ್ ಸಂಡೇ ಕ್ಲಾಸ್ ಅಲ್ಲಿ. ಸೊ ಆಫ್ಟರ್ ದಟ್ ವಿ ವೆಂಟ್ ಆನ್ ವಿತ್ ದ ಆಡೆ. ಆಡೆ ಇಸ್ ನಥಿಂಗ್ ಬಟ್ ಸೆಲ್ಫ್ ಪ್ರೇಸ್, ಪರ್ಸನಲ್ ಆಗಿ ಇಂಡಿವಿಜುವಲ್ ಆಗಿ ಮೇಜರ್ ಕ್ಯಾರೆಕ್ಟರ್ ಅಂತ ಇಟ್ಕೊಂಡು ಆ ಕ್ಯಾರೆಕ್ಟರ್ ಬಗ್ಗೆ ಹೊಗಳೋದಾಗಿರ್ಬೋದು, ಅದರದ ಫೀಲಿಂಗ್ಸ್ ಫೀಚರ್ಸ್ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿದಂಥದ್ದು. ಸೊ ಥೀಮ್ಸ್ ಅಂಡ್ ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಐಡಿಯಾ ಇತ್ತು, ಇಫ್ ಯು ಮೇಕ್ ಅ ನೋಟ್ಸ್ ಅಂತ ಹೇಳಿದ್ರೆ ಪ್ರಿಪರೇಷನ್ ಆಫ್ ಎಕ್ಸಾಮ್ಸ್ಗೆ ಆ ರೀತಿಯಾದಂತ ಪ್ರಿಪರೇಷನ್ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯೋರ್ ಲಿಟ್ರೇಚರ್ ಪಾರ್ಟ್. ಸೊ ಆಫ್ಟರ್ ದಟ್ ವಿ ಡಿಸ್ಕಸ್ಡ್ ಅಬೌಟ್ ಎಲೆಗೆ, ದಟ್ ಇಸ್ ವಿಚ್ ಇಸ್ ವೆರಿ ಮಾರ್ನ್ಫುಲ್, ಸಾರೋಫುಲ್, ಡೆತ್ ಬಗ್ಗೆ ಇರುತ್ತೆ, ಸಾವಿನ ಬಗ್ಗೆ ಇದ್ದಂತ ಫಾರ್ಮ್ಯಾಟ್ ಆಫ್ ದ ಪೊಯಮ್ ಅದು. ನೆಕ್ಸ್ಟ್ ವಿ ಡಿಸ್ಕಸ್ಡ್ ಅಬೌಟ್ ದ ಬ್ಯಾಲೆಡ್. ಸೊ ಒಂದ್ ಲಾಸ್ಟ್ ಆಫ್ ದ ಕ್ಲಾಸ್ ಅಲ್ಲಿ ಒಂದ್ ಸಾಂಗ್ ಹೇಳಿದೆ, ಬ್ಯಾಲೆಡ್ ಇಸ್ ನಥಿಂಗ್ ಬಟ್ ಅ ಡೈಲಾಗ್ ಫಾರ್ಮ್ ಆಫ್ ಸ್ಟೋರಿ ಆರ್ ದ ನರೇಷನ್, ಸ್ಟೋರಿ ಏನಿರುತ್ತೆ ಅದನ್ನ ನಾವು ಹಾಡಿನ ಮೂಲಕ ವ್ಯಕ್ತಪಡಿಸೋದು ಅಂತ. ಸೊ ದಿಸ್ ವಾಸ್ ವಾಟ್ ವಿ ಎಕ್ಸ್ಪ್ಲೇನ್, ವಿ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ಕ್ಲಾಸ್, ಅಂಡ್ ಟುಡೇ ವಿಲ್ ಸ್ಟಾರ್ಟ್ ಅಪ್ ವಿತ್ ಅವರ್ lyric. Lyric is also one sort or one type or one form of English poetry in the literature, where a lyric is a short poem that expresses the personal feelings, emotions and thoughts of the poet. So already ನಾವು ಎಲೆಗೆಯಲ್ಲಿ ಡಿಸ್ಕಸ್ ಮಾಡಿದ್ವಿ, ಸಾರಿ ನಾಟ್ ಎಲೆಗೆ, ಓಡೆಯಲ್ಲಿ ಪರ್ಸನಲ್ ಫೀಲಿಂಗ್ಸ್, ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳೋದು, ಒಂದು ವಸ್ತುವಿನ ಬಗ್ಗೆ ಹೇಳೋದು ಅಂತ. ಬಟ್ ಇಲ್ಲೂ ಅದೇ ರೀತಿಯಲ್ಲೇ express the personal emotions, feelings and thoughts of the poet. Originally, lyrics were sung with the accompaniment of musical instrument called the lyre, hence the name lyrics. So ಇಲ್ಲಿ ಲಿರಿಕ್ಸ್ ಅಲ್ಲಿ ಈಗ ನಮ್ಮ ಮಾಡರ್ನ್ ಮ್ಯೂಸಿಕ್ ನೀವು ನೋಡಿರ್ಬೋದು, ಹೇಗೆ ಬ್ಯಾಂಡ್ ಸೆಟ್ ಆರ್ಕೆಸ್ಟ್ರಾ ಅಲ್ಲೆಲ್ಲ ನೋಡಿರ್ತೀರಾ, ಅದೇ ರೀತಿಯಲ್ಲಿ ಕೋರಸ್ ಸಿಂಗಿಂಗ್ ಕೂಡ ಇರುತ್ತೆ. ಸೊ ಕೋರಸ್ ಅಂದಾಗ ದ ಲೈನ್ಸ್ ವಿಲ್ ಬಿ ರಿಪೀಟೆಡ್. ಎಕ್ಸಾಕ್ಟ್ಲಿ. ಸೊ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಜೊತೆಗೆ ಇಲ್ಲೂ ಕೂಡ ಸಾನೆಟ್ ಅಲ್ಲಿ ಹೇಗೆ ನಾವು ಸ್ಟ್ರಕ್ಚರ್ ಅನ್ನ ನೋಡಿದ್ವಿ, ರಿದಮಿಕ್ ಸ್ಟ್ರಕ್ಚರ್ಸ್ ಹೇಗಿರುತ್ತೆ ರೈಮಿಕ್ ಆಗಿ, ಅದೇ ರೀತಿ ಕೂಡ ಇಲ್ಲಿರುತ್ತೆ. ಅಂಡ್ ಇಲ್ಲಿ ನಾವು ಪರ್ಸನಲ್ ಅಂತ ಮಾತಾಡಿದಾಗ ಲಿರಿಕ್ಸ್ ಪೊಯಮ್ ಅಲ್ಲಿ ಏನಾಗುತ್ತೆ, ದ ಪರ್ಸನ್ ಓನ್ಲಿ ಸ್ಪೀಕ್ ಅಬೌಟ್ ದ ಪ್ರನೌನ್ ಐ, ಅಂದ್ರೆ ಫಸ್ಟ್ ಪರ್ಸನ್ ಬಗ್ಗೆ ನಾವು ಜಾಸ್ತಿ ಮಾತಾಡ್ತಾ ಇದೀವಿ ಇಲ್ಲಿ. ಸೊ ಅದ್ರೊಳಗೆ ಫೀಚರ್ಸ್ ಆಫ್ ಲಿರಿಕ್ ಇಸ್ ದಟ್ ಶಾರ್ಟ್ ಅಂಡ್ ಮ್ಯೂಸಿಕಲ್ ಪೊಯಮ್, ಎಕ್ಸ್ಪ್ರೆಸ್ ಪರ್ಸನಲ್ ಇಮೋಷನ್ಸ್ ಅಂಡ್ ಫೀಲಿಂಗ್ಸ್. ಆಲ್ಮೋಸ್ಟ್ ಎಲ್ಲಾ ಪೊಯೆಟರ್ಸ್ ನಾನು ಹೇಳಿದ್ದೆ ಫಸ್ಟ್ ಲಿಟ್ರೇಚರ್ ಬಗ್ಗೆ ಏನು ಜಾಸ್ತಿ ವರಿ ಮಾಡೋದಿಲ್ಲ, ಏನಿರುತ್ತೆ ಥೀಮ್ ಬಗ್ಗೆ ಅರ್ಥ ಮಾಡ್ಕೋಬೇಕು. ಸೊ ಥೀಮ್ಸ್ ಅಲ್ಲಿ ಏನಿರುತ್ತೆ, ಮೊರಾಲಿಟಿ, ಲವ್, ಬ್ಯೂಟಿ, ಕ್ರಿಟಿಸಿಸಮ್ ಯಾವ ರೀತಿಯಲ್ಲಿ ಇರುತ್ತೆ, ಎನ್ವಿರಾನ್ಮೆಂಟ್ ಅಲ್ಲಿ ಇರ್ಬೋದು, ಇಂಟರ್ನಲ್ ಎಕ್ಸ್ಟರ್ನಲ್ ಫೀಲಿಂಗ್ಸ್. ಸೊ ದೀಸ್ ಟೈಪ್ ಆಫ್ ಥೀಮ್ಸ್ ಅಲ್ಲಿ ಇರುತ್ತೆ. ಸೊ ಯೂಶಲಿ ಇಟ್ಸ್ ಎವ್ರಿ ಬೇಸ್ಡ್ ಅಲ್ಲಿ ಥೀಮ್ಸ್ ಎಲ್ಲಾ ಪೊಯೆಟರ್ಸ್ ಪೊಯಮ್ಸ್ ಯೂಸ್ ಮಾಡೋದೇ ಈ ರೀತಿಯಲ್ಲಿ. ಸೊ ರಿಟರ್ನ್ ಇನ್ ದ ಫಸ್ಟ್ ಪರ್ಸನ್ ಐ, ಪ್ರನೌನ್ ಅಂತ ಹೇಳದ್ನಲ್ಲ. ಸೊ ಇಮೋಷನಲ್ ಅಂಡ್ ಇಮ್ಯಾಜಿನೇಟಿವ್. ಸೊ ಇಮೋಷನ್ಸ್ ಇರುತ್ತೆ, ಫೀಲಿಂಗ್ಸ್ ಭಾವನೆಗಳಿರುತ್ತೆ, ಇಮ್ಯಾಜಿನೇಷನ್ಸ್ ಇರುತ್ತೆ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ ರವಿ ಕಾಣದನ್ನು ಕವಿ ಕಂಡ ಅಂತ ಹೇಳಿ. ಸೊ ಇಮ್ಯಾಜಿನ್ ಮಾಡ್ಕೊಂಡು ಬಹಳಷ್ಟು ಫಿಗರ್ಸ್ ಆಫ್ ಸ್ಪೀಚ್ ಅಂದಾಗ ನಮ್ಮ ಪೊಯೆಟಿಕ್ ಡಿವೈಸ್ ಅಲ್ಲಿ ನಾವು ಜಾಸ್ತಿ ಯೂಸ್ ಮಾಡೋದು ಯಾವುದು, ಸಿಂಬಾಲಿಸಮ್, ರಿಪಿಟೇಷನ್, ಅಲಿಟ್ರೇಷನ್, sometimes metaphors and personifications we will be using.
ಸೊ ರಿಚ್ ಇನ್ ರಿದಮ್ ಅಂಡ್ ಮೆಲೋಡಿ. ಸೊ ಮೆಲೋಡಿಯಸ್ ಆಗಿರುತ್ತೆ, ರಿದಮಿಕ್ ಆಗಿರುತ್ತೆ ಅಂತ ಹೇಳಿದ್ದೆ. ಇಲ್ಲಿದ್ಯಾ? ಏನೆಲ್ಲ ಲಾಕ್ ಮಾಡ್ತೀವಿ ನೀನು? ಆಯ್ತಾ? ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಿದ್ದ, ಅದರದೇ ಗುಣಗಳು, ವಿಶೇಷ ಲಕ್ಷಣಗಳು ಏನಿರುತ್ತೆ? Subjective in nature, as I told you all, it only prescribes of the first person and it will be subjective in nature. Musical quality will be there, emotional expressions will be there, simple and beautiful language will be used and focused on single mood or feeling. ಇದನ್ನ ಈ ಕಡೆನೆ ಹಾಕದಿತ್ತ ಅಣ್ಣ ನನಗೆ. ಲಿರಿಕಲ್ ಇರುತ್ತೆ. ಬ್ಯಾಲೆಡ್ ಅಂದ್ರೆ ಏನು? ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರುತ್ತೆ? ಕ್ಯಾರೆಕ್ಟರ್ ಡೈಲಾಗ್ ನಾನು ಹೇಳಿದ್ನಲ್ಲ, ಮಹಾಭಾರತದ್ದು ಒಂದು ತೋರ್ಸಿದ್ನಲ್ಲ, ಅದಕ್ಕೆ ನಿಮ್ಗೆ ಅರ್ಥ ಆಗ್ಲಿ ಅನ್ಬಿಟ್ಟು ಕನ್ನಡ ಫಾರ್ಮ್ ಅಲ್ಲಿ ತೋರ್ಸಿದ್ದದು. ಮಹಾಭಾರತದಲ್ಲಿ ಹೇಗೆ ಬರೀ ಡೈಲಾಗ್ಗಳೇ ಇದೆಯಲ್ವಾ, ಆ ಡೈಲಾಗ್ ಅನ್ನ ಹಾಡಿನ ಮೂಲಕ ವ್ಯಕ್ತಪಡಿಸುವಂತದ್ದು ಬ್ಯಾಲೆಡ್. ಲಿರಿಕಲ್ ಏನಿರುತ್ತೆ? ಕಂಪ್ಲೀಟ್ ಹಾಡಿನ ಮೂಲಕನೇ ಇರುತ್ತೆ. ಈಗ ಅದಕ್ಕೆ ಹೇಳ್ದೆ ಕ್ಲಾಸ್ ಸ್ಟಾರ್ಟ್ ಆಗಿ, ಲಿರಿಕ್ ಇಸ್ ನಥಿಂಗ್ ಬಟ್ ಆರ್ಕೆಸ್ಟ್ರಾ. ನಿಮ್ ಬ್ಯಾಂಡ್ ಹೇಗಿರುತ್ತಲ್ಲ ಸೇಮ್ ಥಿಂಗ್. ಲಿರಿಕಲ್ ಇರುತ್ತೆ, ಕೋರಸ್ ಇರುತ್ತೆ. ಕೋರಸ್ ಇನ್ ದ ಸೆನ್ಸ್ ಇದ್ರಲ್ಲಿ ಜಾಸ್ತಿ ರಿಪಿಟೇಷನ್ಸ್ ಆಗಿರುತ್ತೆ, ರಿಫ್ರೆನ್ಸ್ ಇರುತ್ತೆ ಅಂತ ಹೇಳಿದ್ರು. ಓಕೆ, ಸೊ ಅದ್ರಲ್ಲಿ ಥೀಮ್ಸ್ ಏನಿದೆ? ಯೂಶಲಿ ನಾನು ಹೇಳ್ದೆ, ನಾವು ಲಾಸ್ಟ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೋಡಿದಂತ ಫಾರ್ಮ್ಸ್ ಆಫ್ ಪೊಯೆಟ್ರಿ ಲಿಟ್ರೇಚರ್ ಅಲ್ಲಿ ಕೂಡ ಯಾವ ಥೀಮ್ ಯೂಸ್ ಮಾಡ್ತೀವಿ ಅದೇ ಥೀಮ್ಸ್ ವಿಲ್ ಬಿ ರಿಪೀಟೆಡ್. ಸೊ ಇಲ್ಲೂ ಕೂಡ ಲವ್, ರೊಮ್ಯಾಂಟಿಕ್ ಫೀಲಿಂಗ್ಸ್ ವಿಲ್ ಬಿ ಇದೆ. ನೇಚರ್ ಅಗೇನ್, ಯಾವಾಗ್ಲೂ ಕೂಡ ಪೊಯೆಟರ್ಸ್ ಏನ್ ಮಾಡ್ತಾರೆ, ನೇಚರ್ಸ್ ಗೆ ಕಂಪ್ಯಾರಿಸನ್ಸ್ ಅನ್ನ ಮಾಡ್ತಿರ್ತಾರೆ. ಜಾಯ್ ಅಂಡ್ ಸ್ಯಾರೋ. ಸೊ ಡೆತ್ ಬಗ್ಗೆ ನಾವ್ ಯಾವ ಪೊಯೆಟ್ರಿ ಲಿಟ್ರೇಚರ್ ಅಲ್ಲಿ ಓದಿದ್ವಿ ಲಾಸ್ಟ್ ಕ್ಲಾಸ್? ಎಲೆಗೇಲಿ, ಹೌದಾ? ಸೊ ಅದೇ ರೀತಿ ಇಲ್ಲೂ ಕೂಡ ಹ್ಯೂಮನ್ ಹ್ಯಾಪಿನೆಸ್ ಅಂಡ್ ಸ್ಯಾಡ್ನೆಸ್ ಬಗ್ಗೆ, ಅಂದ್ರೆ ನಮ್ ಇಮೋಷನ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಸ್ಪಿರಿಚುಯಾಲಿಟಿ, ರಿಲಿಜಿಯಸ್ ಆಫ್ ಫಿಲಾಸಫಿಕಲ್ ಫೀಲಿಂಗ್ಸ್. ಸೊ ಧಾರ್ಮಿಕತೆಯ ಫೀಲಿಂಗ್ಸ್, ನಮ್ದೇ ಆದಂತ ಧರ್ಮ ಕಲ್ಚರ್ಗೆ ನಮ್ಗೆ ಆದಂತ ಒಂದು ಡಿಫ್ರೆಂಟ್ ಫೀಲಿಂಗ್ಸ್, ಅದಕ್ಕೆ ಆದಂತ ಒಂದು ಗೌರವ ಇರುತ್ತಲ್ವಾ, ರೆಸ್ಪೆಕ್ಟ್ ಇರುತ್ತೆ. ಸೊ ವಿ ಕೆನಾಟ್ ಚೇಂಜ್. ಹಂಗ ಅನ್ಬಿಟ್ಟು ನಮ್ದೇ ಮೇಲೂ ಅಂತ ಬೇರೆ ಧರ್ಮಗಳನ್ನ ಇದು ಮಾಡೋದಿಲ್ಲ. ಅದನ್ನ ನಾವು ಕ್ರಿಟಿಸಿಸಮ್ ಅಂತ ಲಿಟ್ರೇಚರ್ ಅಲ್ಲಿ ಹೇಳ್ತೀವಿ. ಸೊ ಕೆಲವೊಂದು ಪೊಯೆಟರ್ಸ್ ಆಥರ್ಸ್ ಲಿಸ್ಟ್ ಹಾಕಿದಾಗ ಹೇಳಿದ್ದೆ, ಈಗ ಮುಲ್ಕ್ ಆನಂದ್ ಅವರು ಬಾಕ್ರಾ ಅಂತ ಒಂದು ಲೆಸನ್ ಅಲ್ಲಿ ಅನ್ಟಚಬಿಲಿಟಿ ಬಗ್ಗೆ ಜಾಸ್ತಿ ಹೇಳ್ತಾರೆ ಅದ್ರಲ್ಲಿ. ಸೊ ಅದ್ರ ಬೇಸ್ಡ್ ಅಲ್ಲಿ ಇರುತ್ತೆ. ಸೊ ಅದೇ ಇಲ್ಲೂ ಕೂಡ ಪೊಯಮ್ಸ್ ಅಲ್ಲಿ ರಿಲಿಜಿಯಸ್ ಅಂಡ್ ಫಿಲಾಸಫಿಕಲ್ ಫೀಲಿಂಗ್ಸ್, patriotism, love for country. So types of lyrics already idagide. So sonnet, 14 lyrical poem, ode, elegant, hymn, a religious song or poem. So elements of lyric: emotion, music, imagery, mood. So idr melella depend agirutte. ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಇಮ್ಯಾಜಿನೇಷನ್, ಪಿಕ್ಚರ್ಸ್ ಇರುತ್ತೆ, ಇಮೇಜರಿ, ಫಿಗರ್ ಆಫ್ ಸ್ಪೀಚ್, ಮ್ಯೂಸಿಕ್, ರಿದಮ್ ಇರುತ್ತೆ, ರೈಮ್ಸ್ ಆಫ್ ಸ್ಟ್ರಕ್ಚರ್ಸ್ ಅಂಡ್ ಮ್ಯೂಸಿಕ್ ಇರುತ್ತೆ, ಎಮೋಷನ್. ಫೇಮಸ್ ಲಿರಿಕ್ ಪೋಯೆಟ್ಸ್ ಯಾರ್ಯಾರು? ವಿಲಿಯಂ ವರ್ಡ್ಸ್ವರ್ತ್. ಸೊ ವಿಲಿಯಂ ವರ್ಡ್ಸ್ವರ್ತ್ ನಾನು ಮೊನ್ನೆ ಎಕ್ಸಾಂಪಲ್ ಕೊಟ್ಟೆ. ಸಾಲಿಟರಿ ರೀಪರ್ ಅಂತ ಒಂದು ಸುಂದರವಾದ ಪದ್ಯ. ಒಂದು ಹುಡುಗಿ ಹೇಗೆ ಅವಳ ಕಷ್ಟಗಳನ್ನ ಸುಂದರವಾಗಿ ಆಡ್ತಾ, ಕೆಲಸ ಮಾಡ್ತಾ, ಗದ್ದೆಯಲ್ಲಿ, ಹೊಲದಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡಿರೋಂಥದ್ದು. ಅವಳ ಫೀಲಿಂಗ್ಸ್ ಆಗಿರ್ಬೋದು, ಇನ್ನು ಎಷ್ಟು ನನಗಿರ್ಬೇಕು, ಬರ್ಡ್ ತರ ಖುಷಿಯಾಗಿ ಆಡ್ಕೋತಿರ್ಬೇಕು. ಓಡೆ ಆಫ್ ನೈಟಿಂಗೇಲ್ ಅಲ್ಲೂ ಕೂಡ ಹ್ಯೂಮನ್ ಸಫರಿಂಗ್ ಇನ್ನ ಪೊಯಮ್ ಅದು ಬರ್ಡ್ ಗೆ ಕಂಪೇರ್ ಮಾಡಿದಾರಲ್ವಾ. ಸೊ ಆ ರೀತಿಯಲ್ಲಿ ಜಾನ್ ಕೀಟ್ಸ್, ಟಿ.ಬಿ. ಶೆಲೆ, ರವೀಂದ್ರನಾಥ್ ಟ್ಯಾಗೋರ್. ಸೊ ಲಿರಿಕಲ್ ಪೊಯಮ್ ಬಗ್ಗೆ ಒಂದು ಸ್ಮಾಲ್ ನೋಟ್ ಇದೆ. A lyric is a short musical poem expressing the personal emotions and feelings of the poet. It focuses on a single mood or emotion and uses beautiful language and rhythm. William Wordsworth and John Keats are famous lyric poets in literature. Okay, ಇವರಿಬ್ರು famous lyric poets and John Keats. Is that clear? ಇಂಪಾರ್ಟೆನ್ಸ್ ಆಫ್ ಲಿರಿಕ್ ನಾನು ಹೇಳಿದ್ನಲ್ಲ ಎಕ್ಸಾಂಪಲ್, ಅದೇ ಪೋಯಮ್ ಎಕ್ಸಾಂಪಲ್ ಹಾಕಿದ್ದೀನಿ ನೋಡಿ, ಸಾಲಿಟರಿ ರೀಪರ್, ನಿಮ್ಗೆ ಅರ್ಥ ಆಗ್ಲಿಕ್ಕೆ. ಸೊ ಇಂಪಾರ್ಟೆನ್ಸ್ ಆಫ್ ಲಿರಿಕ್ ಅಗೇನ್ ಅದರದ್ದು ಇಂಪಾರ್ಟೆನ್ಸ್, ಮಹತ್ವ ಏನು ಅಂತ, ಎಕ್ಸ್ಪ್ರೆಸಸ್ ಡೀಪ್ ಹ್ಯೂಮನ್ ಇಮೋಷನ್ಸ್ ಹೇಳಿದ್ನಲ್ಲ. ಸಾಲಿಟರಿ ರೀಪರ್ ಅಲ್ಲಿ ಆ ಹೆಣ್ಮಗಳದು ಡೀಪ್ ಇಮೋಷನ್ಸ್, ಸಫರಿಂಗ್ಸ್, ಪೇನ್ ಗಳನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಕ್ರಿಯೇಟ್ಸ್ ಮ್ಯೂಸಿಕಲ್ ಬ್ಯೂಟಿ. ಸೊ ಲಿರಿಕ್ ಅಲ್ಲಿ ತುಂಬಾ ಚೆನ್ನಾಗಿ ಅವಳದೇ ಆದಂತ, ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸ್ಯಾಡ್ ಸಾಂಗ್ಸ್ ನೀವೆಲ್ಲ ಕೇಳ್ತಿರಲ್ಲ, ಮೆಲೋಡಿ, ಅದು ಪ್ಯಾಥೋಟಿಕ್ ಸಾಂಗ್ಸ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಮೆಲೋಡಿನೂ ಇರುತ್ತೆ,
ದುಃಖನೂ ಇರುತ್ತೆ, ಕೆಲವೊಂದು ಅರ್ಥ ಆಗೋ ರೀತಿಯಲ್ಲಿ ನಮಗೆ ಹಾಡನ್ನ ಹೇಳಿರ್ತಿರ್ತಾರೆ. ಅದೇನೆ ನಾವು ಇಲ್ಲಿ ಎಕ್ಸಾಂಪಲ್ ಅಂದ್ರೆ ಕೊಡ್ಬೋದು ಲಿರಿಕ್ಕಿಗೆ. ಹೆಲ್ಪ್ಸ್ ರೀಡರ್ಸ್ ಅಂಡ್ ಕನೆಕ್ಟ್ ಇಮೋಷನಿ. ಒಂದು ಹಾಡನ್ನ ಕೇಳ್ತಾ ಇದ್ರೆ ಇಮೋಷನಲ್ ಆಗಿ ನೀವು ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತಲ್ಲ, ಆ ರೀತಿಯಲ್ಲಿ ಸಾಕು ಸಾಕು. ಇಂಪಾರ್ಟೆಂಟ್ ಫಾರ್ಮ್ ಇನ್ ದ ರೊಮ್ಯಾಂಟಿಕ್ ಪೊಯೆಟ್ರಿ. ಸೊ ಸೊ ಕೇಳಿಸ್ಕೊಳ್ಳಿ. ಫೈನ್ ಫೈನ್, ಮರಳಿ ಬರದ ಆಮೇಲೆ ಆಡೋಣ. ಹೋದ್ ಸಂಡೆ ಹಾಡಿ ಹಾಡಿ ಸಾಕಾಯ್ತದು. ಮತ್ತೆ ಯಾವ್ದು ಹಾಡಿದ್ರಿ? ಬಿಟ್ಟೋಗ್ಬೇಡ. ಹೋ ಪಕ್ಕ. ಅದು ಮರಳಿ ಬರದ ಬಿಟ್ಟೋಗ್ಬೇಡಿ, ಇದಕ್ಕೆ ಎಲ್ಲಿಗೆ ಸಂಬಂಧಪಟ್ಟಿದ್ದಕ್ಕೆ ಅದು ಹಾಡಿದ್ ನಾವು. ಡೆತ್ ಮಾರ್ನ್ಫುಲ್, ಬಟ್ ಇದ್ರಲ್ಲಿ ಕೂಡ ಡೆತ್ ಇದ್ರೂ ಕೂಡ ಸ್ವಲ್ಪ ಫೀಲಿಂಗ್ಸ್, ಇಮೋಷನ್ಸ್, ಎವ್ರಿಥಿಂಗ್ ಇಸ್ ಕಂಪೇರ್ಡ್, ಮಿಕ್ಸ್ಡ್ ಅಪ್, ಮಿಕ್ಸ್ಡ್ ಕ್ಯಾರೆಕ್ಟರ್. ಸೊ ಹ್ಯೂಮನ್ ಬಿಹೇವಿಯರ್ ಟೆಂಡೆನ್ಸಿ ಹೇಗಿರುತ್ತೆ, ಒಂದೇ ರೀತಿ ಪರ್ಮನೆಂಟ್ ಆಗಿರಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಮೂನ್, ವಿ ಸ್ವಿಂಗ್ ಆನ್ ಅಲ್ವಾ, ವಿ ಚೇಂಜ್. ಇವಾಗ ಚೆನ್ನಾಗಿರ್ತೀವಿ, ಮತ್ತೆ ಕೋಪ ಮಾಡ್ಕೋತೀವಿ, ಮತ್ತೆ ಅಳ್ತೀವಿ, ನಗ್ತೀವಿ. ಸೊ ದಟ್ ಇಸ್ ವಾಟ್ poem also. Any feelings, happiness is also considered, sadness is also considered there. So Solitary Reaper as a lyric introduction is one of the finest poems by William Wordsworth. Lyric quality ಏನಿದೆ ಅದರಲ್ಲಿ, personal emotion, ನಾನು ಹೇಳಿದೆ Reaper song, a girl who is singing the song there. Musical quality, the poem has smooth rhythm and melody. Nature description, beautiful natural scenery is presented. ಆ ಬೆಟ್ಟ ಗುಡ್ಡದ ಕೆಳಗಡೆ ಇರುವಂತ ಹೊಲಗಳಲ್ಲಿ ಉದ್ದುದ್ದಕ್ಕೆ ಬೆಳೆದಿರೋಂತ ಗ್ರಾಸ್, ಅದು ಹುಲ್ಲುಗಳು ಟೈಪ್ ಇರುತ್ತಲ್ಲ, ಆ ರೀತಿಯಾದ ಗಿಡಗಳಿರ್ತವೆ, ಮರಗಳಿರ್ತವೆ. ಅದನ್ನ ಕೊಡ್ಲಿ ಕುರುಪಿ ಏನಂತೀರ, ಅದನ್ನ ತಗೊಂಡ್ ಕಟ್ ಮಾಡ್ತಾ ಅವಳ ಹಾಡನ್ನ ಹಾಡ್ತಾ ಕೆಲ್ಸವನ್ನ ಮುಗಿಸ್ತಾಳೆ. ಸೊ ನೆಕ್ಸ್ಟ್, ಆಫ್ಟರ್ ಲಿರಿಕ್ there is another type of form of literature poetry, that is dramatic monologue. So dramatic monologue ಅಲ್ಲಿ ಏನಾಗುತ್ತೆ ಅಂದ್ರೆ, is a poem in which a single speaker speaks. So major character ಇಲ್ಲ, minor character ಇಲ್ಲ, the poet or the author himself or herself speaks there. It was silent listener. Silent listener ಯಾರಿಲ್ಲಿ? ಓದೋರು, ನಾವುಗಳೇ silent listeners at a particular moment revealing his or her thoughts, feelings and character. ಅವ್ರದೇ ಆದಂತ ಒಂದು ವಿಚಾರಗಳನ್ನ, ಯೋಚನೆಗಳನ್ನ, ಐಡಿಯಾಸ್, ಫೀಲಿಂಗ್ಸ್ ಅನ್ನ ಹೇಳುವಂತದ್ದು. Here only the single character, the speaker himself or herself. The poet does not speak directly, so indirect speech ಅಲ್ಲಿ ಹೇಳುವಂತದ್ದು. Instead the speaker's personality is revealed through the speech. ನಾನು ಹೇಳಿದ್ನಲ್ಲ, ಇಂಡೈರೆಕ್ಟ್ ಆಗಿ, ಡೈರೆಕ್ಟ್ ಆಗಿ ಹೇಳಲ್ಲ, ಇಂಡೈರೆಕ್ಟ್ ಆಗಿ ಅವ್ರ ಬಗ್ಗೆನೆ ಹೇಳ್ಕೊಳ್ತಾ ಇರ್ತಾರೆ. So features of dramatic monologue: only one speaker speaks, there is a silent listener, reveals the speaker's character and emotions, has dramatic situation and setting, written like a speech or conversation. ಒಂದು ಸ್ಪೀಚ್ ಮೂಲಕ ಇರುತ್ತೆ, ಕಾನ್ವರ್ಸೇಷನ್ ಅಂದ್ರೆ ಡೈಲಾಗ್ಸ್. ಸೊ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಮಾಡಿಸಿದ್ನಲ್ಲ, ನೆನಪಿದ್ಯಾ? ಡೈಲಾಗ್ಸ್ ಕಾನ್ವರ್ಸೇಷನ್ ಅಲ್ಲಿ ಇತ್ತು. ಆ ಕಾನ್ವರ್ಸೇಷನ್ ಅನ್ನೇ ನೀವು ಪ್ಯಾರಾಗ್ರಾಫ್ ಅಲ್ಲಿ ಲಿರಿಕ್ ಆಗಿ ಬರೆಯೋದಿತ್ತು. ಸೊ ಅದೇ ರೀತಿಯಲ್ಲೇ ಇದು ಕೂಡ ಡ್ರಾಮ್ಯಾಟಿಕ್ ಮೊನೋಲಾಗ್. ಡ್ರಾಮ್ಯಾಟಿಕ್ ಅಂದ್ರೆ ಡ್ರಾಮಾ ಟೈಪ್ ಇರುತ್ತೆ, ಎಕ್ಸಾಕ್ಟ್ಲಿ. ಮೋನೋ ಅಂದ್ರೆ ಮೋನೋ ಕ್ಯಾರೆಕ್ಟರ್, ಒಬ್ನೇ ಮಾತಾಡೋದು, ಒಬ್ನೇ ಹೇಳೋದು. ಅದೇ ಯಾವ ರೀತಿಯಲ್ಲಿ ಇಂಡೈರೆಕ್ಟ್ ಅಲ್ಲಿ ಹೇಳುವಂತದ್ದು, ಅದಕ್ಕೆ ಅದು ಡ್ರಾಮ್ಯಾಟಿಕ್ ಮೊನೋಲಾಗ್, ಏಕಾಭಿಭಂಗ, ಮೋನೋ ಆಕ್ಟ್ ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ. ಎಕ್ಸಾಕ್ಟ್ಲಿ. ಕ್ಯಾರೆಕ್ಟರಿಸ್ಟಿಕ್ಸ್ ಅಗೇನ್, ಪರ್ಸನಲ್ ಎಕ್ಸ್ಪ್ರೆಷನ್, ಅವ್ರದೇ ಆದಂತ ಪರ್ಸನಲ್ ಎಕ್ಸ್ಪ್ರೆಷನ್, ಭಾವನೆಗಳನ್ನ ವ್ಯಕ್ತಪಡಿಸುದು. ಸೈಕಾಲಜಿಕಲಿ ಡೆಪ್ತ್, ಸೈಕಾಲಜಿಕಲ್ ಭಾವನೆಗಳು, ಇಮೋಷನ್ಸ್, ಏನೇನ್ ಫೀಲಿಂಗ್ಸ್, ಅವ್ರ ಏನ್ ವಿಚಾರಗಳು ಮಾಡ್ತಾರೆ ಎಲ್ಲ ಡೆಪ್ತ್ ಆಗಿರುತ್ತೆ ಅಲ್ಲಿ. ಕಾನ್ವರ್ಸೇಷನಲ್ ಟೈಪ್, ಸಂಭಾಷಣೆಯ ರೀತಿಯಲ್ಲಿ ಇರುತ್ತೆ. ಡ್ರಾಮ್ಯಾಟಿಕ್ ಎಫೆಕ್ಟ್ ಕೊಡ್ತಾರೆ, ಡ್ರಾಮಾಸ್ ಅಲ್ಲೆಲ್ಲ ಹೇಗೆ ಎಫೆಕ್ಟ್ ಇರುತ್ತೆ, ಸೊ ಆ ರೀತಿಯ ಎಫೆಕ್ಟ್ ಇರುತ್ತೆ. ಇಂಡೈರೆಕ್ಟ್ ರಿವಿಲೇಷನ್ ಆಫ್ ದ ಕ್ಯಾರೆಕ್ಟರ್. ಸೊ ಇಂಡೈರೆಕ್ಟ್ ರಿವಿಲೇಷನ್ ಅಂದ್ರೆ ಡೈರೆಕ್ಟ್ ಆಗಿ ಅವ್ರ ಬಗ್ಗೆ ಹೇಳಲ್ಲ, ಇಂಡೈರೆಕ್ಟ್ ಆಗಿ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂತ ಹೇಳೋಂಥದ್ದನ್ನ ಈ ಡ್ರಾಮ್ಯಾಟಿಕ್ ಮೊನೋಲಾಗ್ ಅಲ್ಲಿ ಎಕ್ಸ್ಪ್ಲೇನ್ ಆಗುತ್ತೆ. ಎಸೆನ್ಷಿಯಲ್ ಎಲಿಮೆಂಟ್ಸ್, ಅದಕ್ಕೆ ಆದಂತ ಯಾವ್ಯಾವ ಇದು ಇರ್ಬೇಕು. ಸ್ಪೀಕರ್ ಅಗೇನ್ ಸಿಂಗಲ್ ಪರ್ಸನ್ ಸ್ಪೀಕ್ಸ್ ಥ್ರೂ ಔಟ್ ದ ಪೊಯಮ್. ಎಕ್ಸಾಕ್ಟ್ಲಿ. ಪದ್ಯ ಸ್ಟಾರ್ಟ್ ಆದಾಗಿಂದ ಹಿಡಿದು ಬಿಗಿನಿಂಗ್ ಸ್ಟಿಲ್ ಎಂಡಿಂಗ್, ಕನ್ಕ್ಲೂಷನ್ ತನಕ ಏನಾಗುತ್ತೆ, ದ ಸ್ಪೀಕರ್ ಹಿಮ್ಸೆಲ್ಫ್ or herself will be sharing her or his thoughts to you all. Silent listener, you people are the silent listener. As I am going on speaking here with the conversation, you people are sitting and listening. Dramatic situation, but here no dramatic is going on. Situation ಇಲ್ಲಿ ಯಾವುದು ಡ್ರಾಮ್ಯಾಟಿಕ್ ಆಗಿಲ್ಲ,
ನಾರ್ಮಲ್ ಆಗಿ ನಡೀತಾ ಇದೆ, ಥಿಯರಿಟಿಕಲ್ ಅಂತ ಹೇಳ್ಬೋದು, ಥಿಯರಿಟಿಕಲ್ ಆಗಿ ನಡೀತಾ ಇರೋದು. ಬಟ್ ಇಲ್ಲಿ ಏನಾಗುತ್ತೆ, ಡ್ರಾಮ್ಯಾಟಿಕಲ್ ಅಕಾರ್ಡಿಂಗ್ ಟು ದ ಟೈಮ್ ಅಂಡ್ ಪ್ಲೇಸ್ ಆಫ್ ಸಿಚುಯೇಷನ್. ಇದಕ್ಕೊಂದು ಡ್ರಾಮ್ಯಾಟಿಕಲ್ ಸಿಚುಯೇಷನ್ ಅಂದ್ರೆ ಕ್ಲಾಸಿಗೆ ಬಂದಿಲ್ಲ, ಏನಾದ್ರೂ ನೀವು ರೀಸನ್ ಕೊಡ್ಬೇಕಂದ್ರೆ ಡ್ರಾಮಾ ಮಾಡಿ ಮೆಲೋಡಿಯಸ್ ಆಗಿ ಹಾಡಾಡಿ ನಂಗೆ ಅದು ಆಯ್ತು ಇದು ಆಯ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಿರಲ್ಲ, ಅದನ್ನ ನಾವು ಡ್ರಾಮ್ಯಾಟಿಕ್ ಮೊನೋಲಾಗಿಗೆ ಹಾಕೋಬಹುದು. ಸೆಲ್ಫ್ ರಿವೆಲೇಷನ್, ಸ್ಪೀಕರ್ ಅನ್ನೋಯಿಂಗ್ಲಿ ರಿವೀಲ್ಸ್ ಟ್ರೂ ಕ್ಯಾರೆಕ್ಟರ್. ಅಂದ್ರೆ ವ್ಯಕ್ತಿ ಅಂದ್ರೆ ಪೊಯೆಟ್ ಅಥವಾ ಆಥರ್ ಏನ್ ಮಾಡ್ತಾರೆ, ಇಲ್ಲಿ ನಾವು ಡ್ರಾಮ್ಯಾಟಿಕ್ ಮೊನೋಲಾಗ್ ಅಲ್ಲಿ ಅವ್ರದ್ದಾದಂತ ಒಂದು ಸೆಲ್ಫ್ ಇಂಟ್ರೊಡಕ್ಷನ್ ಕೊಡಲ್ಲ, ಇಂಡೈರೆಕ್ಟ್ ಆಗಿ ಹೇಳ್ತಾರೆ ಅಂತ ಹೇಳಿದ್ವಿ. ಸೊ ಅದೇ ಇಂಡೈರೆಕ್ಟ್ ಅಲ್ಲಿ ಹೇಳ್ತಾ 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 ಎಲ್ಲೋ ಮಧ್ಯದಲ್ಲೋ ಇಲ್ಲ ಕೊನೆಯ ಪದ್ಯದ ಸಾಲುಗಳಲ್ಲಿ ಅಟ್ ದ ಎಂಡ್ ಆಫ್ ದ ಪೋಯಮ್ ಲೈನ್ಸ್ ಹಿ ವಿಲ್ ರಿವೀಲ್ ಹಿಸ್ ಓನ್ ಕ್ಯಾರೆಕ್ಟರ್. ಸೊ ಅವ್ರದ್ದೇ ಆದಂತ ಒಂದು ಓನ್ ಕ್ಯಾರೆಕ್ಟರ್ ಅನ್ನ ರಿವೀಲ್ ಮಾಡ್ತಾರೆ, ಅಂದ್ರೆ ಹೇಳ್ಬಿಡ್ತಾರೆ. ಸೊ ದ ಸ್ಪೀಕರ್ ಹಿಮ್ಸೆಲ್ಫ್ ಇಸ್ ದ ಮೇನ್ ಕ್ಯಾರೆಕ್ಟರ್ ಇನ್ ದಿಸ್ ಪೋಯಮ್ ಅಂತ. ದಟ್ ಇಸ್ ವಾಟ್ ಇಸ್ ದ ಮೇನ್ ಅಟ್ರಾಕ್ಟಿವ್ ಥಿಂಗ್ ಇನ್ ದ ಡ್ರಾಮ್ಯಾಟಿಕ್ ಮೊನೋಲಾಗ್. ಥೀಮ್ಸ್, ಸೊ ಎಲ್ಲೇ ಹೋಗ್ಲಿ ಯಾವ್ದೇ ಪೊಯೆಟ್ರಿ ಫಾರ್ಮ್ಯಾಟ್ ಇರ್ಲಿ, ಥೀಮ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಥೀಮ್ಸ್ ಆರ್ ಮೋರ್ ಇಂಪಾರ್ಟೆಂಟ್. ಸೊ ಥೀಮ್ಸ್ ಅಲ್ಲಿ ದ ಸೇಮ್ ಥಿಂಗ್ ವಿಲ್ ಬಿ there. ಸಮ್ ಥೀಮ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ವಿಲ್ ಅಂದ್ರೆ ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ. ಲವ್, ಎಲ್ಲಾ ಥೀಮ್ಸ್ ಪೊಯೆಟ್ರಿ ಲಿಟರೇಚರ್ ಅಲ್ಲೂ ಇದ್ದೇ ಇರುತ್ತೆ. ಜೆಲಸಿ, ಹೊಟ್ಟೆ ಹುರಿ, ದಟ್ ಇಸ್ ಅ ಹ್ಯೂಮನ್ ಟೆಂಡೆನ್ಸಿ, ಬಿಹೇವಿಯರ್ ಆಫ್ ದ ಹ್ಯೂಮನ್ಸ್ ಅಂತ ಹೇಳ್ತೀವಿ ನಾವು. ಸೊ ಪ್ರೈಡ್, ಈಗೋ, ಅವ್ರದ್ದು ಕೊಚ್ಕೊಳ್ಳೋದು ಬಗ್ಗೆ ಯಾವ ಲಿರಿಕ್ ಪೋಯಮ್ ಅಲ್ಲಿ ಓದಿದ್ವಿ ಫಸ್ಟ್? ಪ್ರೇಸ್ ಮಾಡೋದು, ಓಡೆ, ಎಸ್, ಕಾನ್ಫ್ಲಿಕ್ಟ್, ಸ್ಟ್ರಗಲ್, ಸಫರಿಂಗ್ಸ್, ಎಷ್ಟೆಲ್ಲ ಚಾಲೆಂಜಸ್, ಟಾಸ್ಕ್ ಅನ್ನ ಎಕ್ಸೆಪ್ಟ್ ಮಾಡಿದೀವಿ ಅದೆಲ್ಲ ಹೇಳ್ತಾರೆ. ಐಡೆಂಟಿಟಿ, ರಿವಿಲೇಷನ್ ಆಫ್ ಪರ್ಸನಾಲಿಟಿ ಅಂಡ್ ಮೈಂಡ್. ಫೇಮಸ್ ಡ್ರಾಮ್ಯಾಟಿಕ್ ಮೊನೋಲಾಗ್ ಪೋಯೆಟ್ಸ್: ರಾಬರ್ಟ್ ಬ್ರೌನಿಂಗ್, ಆಲ್ಫ್ರೆಡ್ ಟೆನಿಸನ್, ಟಿ.ಎಸ್. ಎಲೈಟ್. ಸೊ ಈ ಡ್ರಾಮ್ಯಾಟಿಕ್ ಮೊನೋಲಾಗ್ಗೆ ನಿಮಗೆ ಚೆನ್ನಾಗಿ ಅರ್ಥ ಆಗ್ಲಿ ಅನ್ನೋ ಒಂದು ಬೆಸ್ಟ್ ಪೋಯಮ್ ಅನ್ನ ನಾನು ಎಕ್ಸಾಂಪಲ್ ಆಗಿ ಹಾಕಿದ್ದೀನಿ. ಸೊ ಇದು ಏನು ಅಂದ್ರೆ ಮೈ ಲಾಸ್ಟ್ ಡಚಸ್ ಅಂತ ಇರುವಂತ ಪೋಯಮ್. ಸೊ ಎಸ್, ದಿಸ್ ಇಸ್ ಬೈ ರಾಬರ್ಟ್ ಬ್ರೌನಿಂಗ್. ಈ ಪೋಯಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಟ್ಸ್ ವೆರಿ ಡ್ಯೂಕ್ ಅಂದ್ರೆ ಫೆರಸ್ ಅಂತ ಹೇಳ್ತೀವಿ ಗ್ರೀಕ್ ರೋಮನ್ ಸ್ಟೋರಿ ಬಗ್ಗೆ. ಡ್ಯೂಕ್ ಇಸ್ ಅ ಕಿಂಗ್, ಡಚಸ್ ಅನ್ನೋದು ವೈಫ್ ಆಫ್ ದ ಡ್ಯೂಕ್ ಅಂತ. ಸೊ ಈ ಸಾರಾಂಶ ಕೊಡ್ತೀನಿ, ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲ್ಲ. ಇಲ್ಲಿ ಯಾಕೆ ಡ್ರಾಮ್ಯಾಟಿಕ್ ಮೊನೋಲಾಗ್ ಅಂದ್ರೆ ಇಲ್ಲಿ ಕಾನ್ವರ್ಸೇಷನ್ ನಡೆಯುತ್ತೆ, ಸಂಭಾಷಣೆ ನಡೆಯುತ್ತೆ. ಡೈರೆಕ್ಟ್ ಆಗಿ ನಾನು ಅಂತ ಹೇಳಲ್ಲ ಅವ ಡ್ಯೂಕ್ ಹೀರೋ ಏನ್ ಹೇಳ್ತಾ. ಮತ್ತೆ ಇಲ್ಲಿ ಸ್ಯಾಡ್ನೆಸ್ ಕೂಡ ಇದೆ, ಖುಷಿ ಕೂಡ ಇದೆ, ಒಬ್ರ ಬಗ್ಗೆ ಹೊಗಳೋ ಅಂತದ್ದು ಕೂಡ ಇದೆ ಇದ್ರಲ್ಲಿ. ಹೀಗೋ, ಪ್ರೈಡ್. ಯಾಕೆ ಅಂದ್ರೆ ಡ್ಯೂಕಿನ ಹೆಂಡತಿ ಈ ಪದ್ಯದಲ್ಲಿ ಏನಿದೆ ಅಂದ್ರೆ ಡಚಸ್ ಅಂತ ಹೇಳ್ತೀವಿ, ಅದಕ್ಕೋಸ್ಕರ ಮೈ ಲಾಸ್ಟ್ ಡಚಸ್ ಅಂತ ಹೇಳ್ತೀರಿ. ಯಾಕೆ ಮೈ ಲಾಸ್ಟ್ ಡಚಸ್ ಅಂತ ಮೆನ್ಷನ್ ಮಾಡಿದ್ದಾರೆ ರಾಬರ್ಟ್ ಬ್ರೌನಿಂಗ್ ಅವರು ಇಲ್ಲಿ ಅಂದ್ರೆ ಅವಳು ಲೇಟ್ ಆಗ್ಬಿಟ್ಟಿರ್ತಾಳೆ ಅಂದ್ರೆ RIP ರಿಪ್ ಆಗಿರ್ತಾರೆ. ಶಿ ಇಸ್ ಗಾನ್, ಶಿ ಇಸ್ ಲೇಟ್. ಓಕೆ, ಸೊ ದಟ್ ಇಸ್ ವೈ ಮೈ ಲಾಸ್ಟ್ ಡಚಸ್. ಸೊ ಇನ್ನೊಂದು ಹೊಸ ಮದುವೆ ಆಗಕ್ಕೆ ಪ್ರಯತ್ನ ರೆಡಿ ಆಗ್ತಾ ಇರೋಂತ ಡ್ಯೂಕ್ ಕಿಂಗ್, ಫ್ಯಾಮಿಲಿ ಪೀಪಲ್ ಬಂದಿರ್ತಾರೆ. ಅವ್ರು ಬಂದು ಎಲ್ಲ ವಿಚಾರ ಮಾಡಿದಾಗ ಒಂದು ಪೋರ್ಟ್ರೇಟ್ ಇರುತ್ತೆ. ಪೋರ್ಟ್ರೇಟ್ ಅಂದ್ರೆ ಒಂದು ಪಿಕ್ಚರ್ ಫ್ರೇಮ್ ಇರುತ್ತೆ ದೊಡ್ಡದಾಗಿ, ಬ್ಯೂಟಿಫುಲ್ ಯಂಗ್ ಲೇಡಿ, ದಟ್ ಇಸ್ ನಟ್ ಯಾರು ಅಲ್ಲ, ಬೇರೆ ಯಾರು ಅಲ್ಲ, ಶಿ ಇಸ್ ಅ ವಂಡರ್ಫುಲ್ ಲೇಡಿ ಆಫ್ ಡ್ಯೂಕ್. ಮೊದಲೇ ಹೆಂಡತಿ, ಡ್ಯೂಕಿನ ಮೊದಲನೇ ಹೆಂಡತಿಯ ಬ್ಯೂಟಿಫುಲ್ ಪಿಕ್ಚರ್ ಅನ್ನ ಒಂದು ಸೆಂಟರ್ ಆಫ್ ದ ಹಾಲ್ ಅಲ್ಲಿ ವಾಲ್ ಮೇಲ್ಗಡೆ ನೀಟಾಗಿ ನೇತಾಕಿರ್ತಾರೆ. ಆ ಪಿಕ್ಚರ್ ತುಂಬಾ ಚೆನ್ನಾಗಿರುತ್ತೆ. ಅವ್ರು ನೋಡಿದವರು ಆ ಪಿಕ್ಚರ್ ಇಂದ ಮುಂದೆ ಹೋಗಲ್ಲೇ, ಅಷ್ಟು ಚೆನ್ನಾಗಿ ಪೇಂಟಿಂಗ್ ಅನ್ನ ಮಾಡಿರ್ತಾನೆ ಆ ಪೇಂಟರ್ ಅಲ್ಲಿ. ಸೊ ಆ ಡ್ಯೂಕ್ ಏನ್ ಮಾಡ್ತಾನೆ, ಆ ಪಿಕ್ಚರ್ ಮನೆ ಎಲ್ಲ ತೋರಿಸ್ಲಕ್ ಹೋಗ್ತಾನೆ. ಅದು ಯಾರು ಬಂದಿರ್ತಾರಲ್ಲ ಹೆಣ್ಣಿನ ಕಡೆಯವರು, ಪ್ರಿನ್ಸಸ್ ಕಡೆದವರು, ಅವ್ರ ಮನೆ ಎಲ್ಲ ತೋರಿಸ್ಲಕ್ ಹೋದಾಗ ಪೋರ್ಟ್ರೇಟ್ ಮುಂದೆ ನಿಂತ್ಕೋತಾರೆ. ಆ ಪೋರ್ಟ್ರೇಟ್ ಮುಂದೆ ನಿಂತ್ಕೊಂಡ ತಕ್ಷಣ ಪೀಪಲ್ ವಿಲ್ ಬಿ ಸ್ಟಂಡ್, ಅಂದ್ರೆ ಶಾಕ್ ಆಗಿರ್ತಾರೆ. ಎಷ್ಟು ಚೆನ್ನಾಗಿದ್ದಾಳೆ, ಏನಾಯ್ತಪ್ಪ ಇಷ್ಟು ಎಂಗೇಜ್ ಅಲ್ಲೇ ಏನು ಅಂತ ಹೇಳಿದಾಗ, ಹೂ ಇಸ್ ಶಿ ಅಂತ ಕೇಳಿದಾಗ ಡ್ಯೂಕ್ ವಿಲ್ ಎಕ್ಸ್ಪ್ಲೇನ್ ಇಂಡೈರೆಕ್ಟ್ಲಿ ದಟ್. ಓಕೆ, ಏನಂತ ಹೇಳ್ತಾರೆ, ಶಿ ಇಸ್ ಒನ್ ಆಫ್ ಮೈ ಬ್ಯೂಟಿಫುಲ್ ಯಂಗ್ ಲೇಡಿ, ಮೈ ವೈಫ್ ಹೂ ಇಸ್ ಡೆಡ್. ಅದು ಡೆಡ್ ಯಾಕೆ ಅಂದ್ರೆ ಬಿಕಾಸ್ ಹಿ ಇಸ್ ಅ ಮರ್ಡರರ್, ಬಟ್ ಹಿ ವಿಲ್ ನಾಟ್ ಟೆಲ್. ಅವನೇ ಕೊಲೆಗಾರ ಇರ್ತಾನೆ, ಬಟ್ ಹಿ ವಿಲ್ ನಾಟ್ ಟೆಲ್ ನಾನು ಕೊಲೆಗಾರ ಅಂತ. ಅವ್ನು ಯಾವ ರೀತಿಯಲ್ಲಿ ಕೊಚ್ಕೊಂಡು ಪ್ರೈಡ್ ಈಗೋಯಿಸ್ಟಿಕ್ ಅನ್ನ ತೋರಿಸ್ತಾನೆ ಅಂದ್ರೆ, ಅವಳು ಸುಂದರವಾಗಿದ್ಲು, ಬೇರೆಯವ್ರ ಜೊತೆ ಎಲ್ಲ ನಗ್ತಾ ಮಾತಾಡ್ತಿಲ್ಲ. ಇಲ್ಲಿ ಸ್ವಲ್ಪ ಅನುಮಾನಾಸ್ಪದವಾದ ಸಿಚುಯೇಷನ್ ಡ್ರಾಮಾವನ್ನ ಕ್ರಿಯೇಟ್ ಮಾಡ್ತಾನೆ. ಯೂಶಲಿ ಗಂಡಂದ್ರೆ ಯಾರೇ ಹೆಂಡ್ರು ಹುಡುಗಿಯರು ಮಾತಾಡ್ತಿದ್ರೆ ಸ್ವಲ್ಪ ಇದು ಆಗ್ತದಲ್ಲ, ಅದೇ ರೀತಿಯಲ್ಲಿ. ಬಟ್ ಅವ್ರದೇ ಆದಂತ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಅನ್ನ ಬೇರೆ ರೀತಿಯಲ್ಲಿ ತಿಳ್ಕೊಂಡು ಅನುಮಾನಾಸ್ಪದವಾಗಿ ಇದು ಮಾಡಿ ಅವಳ ಕ್ಯಾರೆಕ್ಟರ್ ಅನ್ನೇ ಕಂಪ್ಲೀಟ್ ಆಗಿ ರಿವ್ಯೂನ್ ಮಾಡೋದು.
ಅವಳು ಚೆನ್ನಾಗಿಲ್ಲ, ಒಂದು ಕ್ಯಾರೆಕ್ಟರ್ ವಾಸ್ ನಾಟ್ ಗುಡ್, ಅವಳು ಬೇರೆ ಜೊತೆಗೆಲ್ಲ ಮಾತಾಡ್ತಿದ್ಲು, ಆ ರೀತಿ ಡ್ರೆಸ್ ಹಾಕೋತಿದ್ಲು, ಹಿಂಗಿದ್ಲು ಹಂಗಿದ್ಲು ಹೇಳ್ಬಿಟ್ಟು ಆ ಕ್ಯಾರೆಕ್ಟರ್ ಅನ್ನ ಇದು ಮಾಡಿ ಅವಳ ಬಗ್ಗೆ ಹೊಟ್ಟೆ ಉರಿಯನ್ನ, ಅದಕ್ಕೆ ಹೇಳಿದ್ದು ಥೀಮ್ ಏನಿದೆ ಇಲ್ಲಿ, ಜೆಲಸಿ, ಹೊಟ್ಟೆ ಹುರಿ. ಅವಳ ಜೊತೆಗೆಲ್ಲ ಚೆನ್ನಾಗಿ ಮಾತಾಡ್ತಿದ್ದಾರೆ ಅನ್ನೋ ಇದು ಇರ್ಬೋದು. ಎಷ್ಟೇ ಎಕ್ಸ್ಪೆನ್ಸಿವ್ ಗಿಫ್ಟ್ ತಂದ್ಕೊಳ್ಳಿ, ರಾಜ ಜ್ಯುವೆಲ್ರಿ ಇರ್ಬೋದು, ಅರಮನೆ ಇರ್ಬೋದು, ಏನೇ ತಂದ್ಕೊಟ್ರು ಶಿ ವಾಸ್ ಓಕೆ ವಿತ್ ಹಿಮ್. ಬಟ್ ಅಲ್ಲಿ ಸ್ವಲ್ಪ ರಾಜ ಅಂದ ತಕ್ಷಣ ಒಂದು ಫಿಯರ್ನೆಸ್ ಇರುತ್ತೆ, ಗಂಡ ಹೆಂಡತಿ ಮಧ್ಯೆ ಇರ್ಬೇಕಾದಂತ ರಿಲೇಶನ್ಶಿಪ್ ಇದ್ದಿದ್ದಿಲ್ವೇನೋ ಪಾಪ ಅವ್ರಿಬ್ರು ಮಧ್ಯ. ಸೊ ಅದಕ್ಕೋಸ್ಕರ ಕೆಲ್ಸಗಾರರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇರೋದ್ರಿಂದ ಹಿ ಥಾಟ್ ಅ ನೆಗೆಟಿವ್ ಥಿಂಗ್ ಅಂಡ್ ಹಿ ವಿಲ್ ಕಿಲ್ ಹರ್. ಆ ಕಿಲ್ಲಿಂಗ್ ಅನ್ನ ಜಲಸಿಯಲ್ಲಿ ಹೇಳ್ತಾರೆ. ಪ್ರೈಡ್ ಅನ್ನೋದು ಏನ್ ಹೇಳ್ತಾರೆ, ನಾನ್ ಮಾಡಿದ್ದೆ ಸರಿ, ಅವಳು ಹಂಗಿದ್ಲು ನಾನ್ ಮಾಡ್ದೆ, ಬಟ್ ರಿಯಾಲಿಟಿಯಲ್ಲಿ ಬೇರೆನೆ ಇರುತ್ತೆ. ಸೊ ಅದು ಪವರ್, ಆಸ್ ಈಸ್ ದ ಕಿಂಗ್. ಹೌದಾ, ಅವ್ನ್ ಕಿಂಗ್, ಏನ್ ಬೇಕಾದ್ರೆ ಮಾಡಿ, ಯಾರು ಪ್ರಶ್ನೆ ಮಾಡಕ್ಕಾಗಲ್ಲ. ದಟ್ ಇಸ್ ವಾಟ್ ಇಸ್ ದ ಥಿಂಗ್ ಆಫ್ ಪವರ್ ಅಂಡ್ ಮನಿ ಅಲ್ವಾ. ದುಡ್ಡಿದ್ರು ಯಾರು ಏನು ಮಾಡಕ್ಕಾಗಲ್ಲ, ಪವರ್ ಇದ್ರು ಮಾಡಕ್ಕಾಗಲ್ಲ. ಅವಾಗೆಲ್ಲ ಹೆಂಗಿತ್ತು ಒಂದ್ ಕಾಲ, ವಿದ್ಯೆ ಬೇಕು, ವಿದ್ಯೆ ಇಸ್ ದ ಮೇನ್ ಪವರ್ ಅಂತಿದ್ವಿ. ಬಟ್ ಈಗ ಮನಿ ಇಸ್ ದ ಮೇನ್ ಪವರ್. ಮನಿ ಹೇಗ್ ಬರುತ್ತೆ ಅಂತ ಬಹಳ ಜನ ವಿಚಾರ ಮಾಡಲ್ಲ. ವಿದ್ಯೆ ಇದ್ರೆ ಮನಿ ಬರುತ್ತೆ, ನಾಲೆಡ್ಜ್ ಬೇಕಲ್ವಾ, ವಿಸ್ಡಮ್ ಜೊತೆ ನಾಲೆಡ್ಜು ಬೇಕು. ಬರೀ ನಾನು 10th ಇಂದ MBA ಮುಗಿಸಿದೀನಿ ಅಂದ್ರೆ ಆಗಲ್ಲ. ಹೊರಗಡೆ ಪ್ರಪಂಚದ ಜೊತೆಗೆ ಹೇಗೆ ನಡ್ಕೋಬೇಕನ್ನೋದು ಕೂಡ ಗೊತ್ತಿರ್ಬೇಕು, ಹೇಗೆ ಸಮಯದ ಸಂದರ್ಭಕ್ಕೆ ಸುಳ್ಳು ಹೇಳ್ಬೇಕನ್ನೋದು ಗೊತ್ತಿರ್ಬೇಕು, ಎಸ್ಕೇಪ್ ಆಗೋದನ್ನು ಗೊತ್ತಿರ್ಬೇಕು. ಗೊತ್ತಿಲ್ಲ ಅಂದ್ರೆ ಏನೂ ಆಗಲ್ಲ. ಎಕ್ಸಾಕ್ಟ್ಲಿ. ಸೊ ಅದರದೇ ಥೀಮ್ಸ್ ಎಕ್ಸ್ಪ್ಲೇನ್ ಮಾಡಿದೀನಿ, ಬ್ರೀಫ್ ಸಮ್ಮರಿ ಸಣ್ಣದಾಗಿ ಹೇಳಿದೀನಿ ಆ ಪೊಯೆಟ್ ಬಗ್ಗೆ. ಲಾಸ್ಟಿಗೆ ಏನಿಲ್ಲ, ಅವಳು ಸತ್ತೋಗಿರ್ತಾಳೆ, ಅವಳನ್ನ ಸಾಯಿಸ್ತಾನೆ. ಬಟ್ ಅವನು ಕ್ರಿಮಿನಲ್ ಮರ್ಡರರ್ ಅವನೇ. ಈಗ ಒಬ್ಬ ವ್ಯಕ್ತಿನ ಸಾಯಿಸಿದ್ರೆ ಇಸ್ ಕನ್ಸಿಡರ್ಸ್ ಅ ಕ್ರಿಮಿನಲ್ ಮರ್ಡರರ್. ಬಟ್ ಅವನ್ ರಾಜ, ಇಸ್ ಪವರ್, ಏನು ಮಾಡಕ್ಕಾಗಲ್ಲ. ಅವ್ನ್ ಏನಂತ ಕ್ಯಾರೆಕ್ಟರ್, ಅವಳು ಕ್ಯಾರೆಕ್ಟರ್ ನಲ್ಲಿ ಏನ್ ಮಾಡ್ತಾನೆ, ಅವಳು ಈ ತರ ಮಾತಾಡ್ತಾ ಇದ್ಲು, ಅವಳ ಜೊತೆ ಹಿಂಗಿದ್ಲು, ಅವಳ ನಡತೆನೆ ಸರಿ ಇಲ್ಲ, ಹಾಗಾಗಿ ನನ್ ಸತ್ಮೇಲೆ ಓದ್ಲು ಮೇಲೆ ಅವಳು ಪ್ರೋಟ್ರೇಟ್ ಮಾಡಿ ಚೆನ್ನಾಗಿ ನೇತಾಕಿದ್ದಾನೆ. ಈಗ 2ನೇ ಮದ್ವೆ ಆಗಕ್ ರೆಡಿ ಆಗಿದ್ದಾನೆ, ಆಗ್ತಾನೆ, ಆಬ್ವಿಯಸ್ಲಿ ಆಗ್ತಾನೆ, ಅವನು ಏನು ಮಾಡಕ್ಕಾಗಲ್ಲ. ಹೌದಾ. ಓಕೆ, ಅದರದೇ ಒಂದು ಸಮರಿ. ಡ್ಯೂಕ್ ಸ್ಪೀಕ್ಸ್ ಅಬೌಟ್ ಹಿಸ್ ಡೆಡ್ ವೈಫ್. ಅರ್ಥ ಆಗ್ತಿದ್ಯಾ? ಡ್ಯೂಕ್ ಸ್ಪೀಕ್ಸ್ ಅಬೌಟ್ ಹಿಸ್ ಡೆಡ್ ವೈಫ್ ಅಂಡ್ ರಿವೀಲ್ಸ್ ಹಿಸ್, ಹೇಳ್ತಾನೆ ಏನಂತ, ಕ್ರಿಯಲಿಟಿ, ಅವನದೇ ಆದಂತ ಕ್ರೂರತೆ ಅಂಡ್ ಕಂಟ್ರೋಲಿಂಗ್ ನೇಚರ್. ಸೊ ಇವ್ರು ನನ್ನ ಅಡೆತಡೆದಲ್ಲೇ ಇರ್ಬೇಕು, ನನ್ನ ಮಾತೆ ಕೇಳ್ಬೇಕು ಅನ್ನೋ ಕಂಟ್ರೋಲಿಂಗ್ ನೇಚರ್ ಅಲ್ಲಿ ಇರ್ತಾರೆ. ಸೊ ಡಿವೈಸ್, ವಾಟ್ ಟೈಪ್ ಆಫ್ ಡಿವೈಸಸ್ ಆರ್ ಯೂಸ್ಡ್? ಅಯೋನಿ, ಕಾಂಟ್ರಾಸ್ಟ್ ಬಿಟ್ವೀನ್ ಅಪಿಯರೆನ್ಸ್ ಅಂಡ್ ರಿಯಾಲಿಟಿ. ಹೇಳಿದ್ನಲ್ಲ, ನಡೆದಿದ್ದೇ ಬೇರೆ, ರಿಯಾಲಿಟಿ ಅವ್ನು ಸೃಷ್ಟಿ ಮಾಡಿದ ಕಥೆನೇ ಬೇರೆದಲ್ಲಿ. ಇಮ್ಯಾಜರಿ, ವರ್ಡ್ ಪಿಕ್ಚರ್ಸ್. ಸಿಂಬಾಲಿಸಮ್, ಯೂಸ್ ಆಫ್ ಸಿಂಬಲ್ಸ್, ಕೆಲವೊಂದು ಸಿಂಬಲ್ಸ್ ಅನ್ನ ಯೂಸ್ ಮಾಡಿರ್ತಾರೆ. ಅಲಿಟ್ರೇಷನ್, ನಥಿಂಗ್ ಬಟ್ ರಿಪಿಟೇಷನ್ ಆಫ್ ಕಾನ್ಸನೆಂಟ್ ಸೌಂಡ್ಸ್ ಆರ್ ದೇರ್. ಟೋನ್, ಆಟಿಟ್ಯೂಡ್ ಆರ್ ಮೂಡ್. ಹೇಳಿದ್ನಲ್ಲ, ಪ್ರೈಡ್ ತೋರಿಸ್ತಾನೆ, ನಂದೇ ಕರೆಕ್ಟ್ ಆಟಿಟ್ಯೂಡ್ ಅಲ್ಲಿ ಅದು. ಸೊ ಡಿಫ್ರೆಂಟ್ ಬಿಟ್ವೀನ್ ಸಾಲಿಕ್ವಿ ಅಂಡ್ ಡ್ರಾಮ್ಯಾಟಿಕ್ ಇದೆ. ಸಾಲಿಕ್ವಿ ಅನ್ನೋದು ನಾವು ಡ್ರಾಮ್ಯಾಟಿಕ್ ಲಿಟರೇಚರ್ ಅಲ್ಲಿ ಯೂಸ್ ಮಾಡ್ತೀವಿ. ಅಲ್ಲಿ ಏನಾಗುತ್ತೆ, ಅದು ಡಿಫ್ರೆನ್ಸ್ ಹಾಕಿದೀನಿ. ಸೊ ಡ್ರಾಮ್ಯಾಟಿಕಲಿ ಸಿಂಗಲ್ ಸ್ಪೀಕರ್, ಸ್ಪೋಕನ್ ಟು ಸೈಲೆಂಟ್ ಲಿಸನರ್, ಸ್ಪೋಕನ್ ಅಲೋನ್, ಲಿಸನರ್ ಇಸ್ ಪ್ರೆಸೆಂಟ್, ಅಲ್ಲಿ ನೋ ಲಿಸನರ್. ಸಾಲಿಕ್ವಿಯಲ್ಲಿ ರಿವೀಲ್ಸ್ ದ ಕ್ಯಾರೆಕ್ಟರ್ ಇಂಡೈರೆಕ್ಟ್ಲಿ. ಹೌದಾ, ಏನ್ ಹೇಳಿದ್ವಿ, ಅವರೇ ಅಂತ ಅದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾನೆ. ಬಟ್ ಸಾಲಿಕ್ವಿ ಡ್ರಾಮ್ಯಾಟಿಕಲ್ ಏನಾಗುತ್ತೆ, ಡ್ರಾಮಾ ಲಿಟರೇಚರ್ ಅಲ್ಲಿ ಡೈರೆಕ್ಟ್ ಆಗಿ ಹೇಳ್ತಾನೆ, ಅದ್ ನಾನೇ ಅಂತ. ಓಕೆ, ಕಾಮನ್ ಇನ್ ಪೊಯೆಟ್ರಿ, ಕಾಮನ್ ಇನ್ ಡ್ರಾಮಾ. ಅದು ಸ್ವಲ್ಪ ಟೈಪಿಂಗ್ ಇದಾಗಿದೆ. ಸೊ ಇಂಪಾರ್ಟೆನ್ಸ್ ಆಫ್ ಡ್ರಾಮ್ಯಾಟಿಕ್ ಮೊನೋಲಾಗ್. ಯಾರು ಓದ್ತೀರಾ? ಎದ್ ನಿಂತ್ಕೊಂಡು ಓದೋದೇ ಅದು, ಅಲ್ಲೇ ನಿಂತ್ಕೊಂಡು ಓದಿ, ಇಲ್ಲೇನ್ ಬರ್ಬೇಡಿ. ಬಹಳ ದಿನ ಆಯ್ತು ರೀಡಿಂಗ್ ಹ್ಯಾಬಿಟ್ ಬಿಟ್ಟು ಹೋಗಿದೆ ನಿಮ್ಗೆಲ್ಲ. ಕಿಶನ್ ಓದ್ತಿಯಪ್ಪ? ಸ್ವಲ್ಪ ನೀರು ಇನ್ನೇ ತುಂಬಿಟ್ಟಿದೆ, ಹೇಳಿ ಓದಿ. ಯಾರಾದ್ರೂ ಎದ್ ನಿಂತ್ಕೊಂಡು ಜೋರಾಗಿ, ಮೇಡಮ್ ಓದಿ, ಪರವಾಗಿಲ್ಲ. ಅರ್ರೆ, ಹಾ, ವೆರಿ ಗುಡ್. ನಿಮಿಷ ಮೈಕ್ ಕೊಡ್ಬೋದು. ಯಾಕಂದ್ರೆ ಫ್ಯೂಚರ್ ಟೀಚರ್ಸ್ ನೀವೆಲ್ಲ ಓದದ್ ಬರ್ಲಿಲ್ಲ ಅಂದ್ರೆ ಹೆಂಗೆ? ಪೋಯಮ್ ಅಲ್ಲಿ ಈಗ ಹೆಂಗ್ ಹಂಚ್ಕೊಂಡ್ರೆ ನಾಳೆ ಮಕ್ಳು ಅಪ್ಪಿ ತಪ್ಪಿ ಕಾಲೇಜಿಗೆ ಹಾಕ್ಬಿಟ್ರೆ, ಡಿಗ್ರಿ ಕಾಲೇಜ್ PU ಕಾಲೇಜ್ ಹೆಂಗ್ ಮಾಡ್ತೀರಾ? ನಿಮ್ಮಂಗೆ ಇರ್ತಾರೆ ಉಡಾಳರು. ಹೌದಾ ಇಲ್ವಾ? ಕಿಶನ್ ಅಂತ ಉಡಾಳ್ ಹುಡುಗಿರ್ತಾರೆ. ಮೇಡಮ್ ನನಗೆ ಅದ ಅರ್ಥ ಆಗಿಲ್ರಿ, ಇದು ಅರ್ಥ ಆಗಿಲ್ಲ, ಅವ್ರಿಗೆ ಹೆಂಗ್ ಸಂಭಾಳಿಸ್ತೀರಿ? Importance of dramatic monologue. First one, gives physical, psychological insight into characters. Second one, creates a dramatic effect. Third one, reveals hidden
hidden import Reveals emotions hidden emotions ಎಲ್ಲದದು. and ಹಾ. motive. Fourth one, com- Combines combines poetry with drama. drama. Short note on the dramatic monologue. ಬೇರೆ ಯಾರು ಓದ್ತೀರಾ? A dramatic ಅವ್ರ ಕಡೆ ಕೊಡಿ. ನೀನ್ ಓದ್ತೀಯಾ? ನೆಕ್ಸ್ಟ್ ಅಲ್ಲಿ ಓದವಂತೆ. ಇಲ್ಲ ಇಲ್ಲ, ನೀವು ಓದಿ. ಅವ್ರು ನೆಕ್ಸ್ಟ್ ಅಲ್ಲಿ ಓದ್ತಾರೆ. ಅಪ್ರೂಪಕ್ಕೆ ಬಂದಿದ್ದೀರಾ, ಫಸ್ಟ್ ಕ್ಲಾಸ್ ಅನ್ಸುತ್ತೆ ಅವ್ರಿಗೆ. ನನ್ ಕ್ಲಾಸ್ ಫಸ್ಟ್ ಕ್ಲಾಸ್ ಅನ್ಕೊಳ್ತೀನಿ, ನಾನು ನೋಡಿಲ್ಲ ನಿಮ್ಗೆ ಅದಕ್ಕೆ. A dramatic monologue is a poem in which a single speaker speaks to a silent listener and reveals his thoughts and character. It combines dramatic situation with psychological depth. Robert Browning is regarded as the master of dramatic monologue. ಸೊ ಎಲ್ಲರ MCQ ಕೇಳಿದ್ರೆ, ಹೂ ಇಸ್ ನೋನ್ ಆಸ್ ದಿ ರಿಗಾರ್ಡೆಡ್ ಆಸ್ ದಿ ಮಾಸ್ಟರ್ ಆಫ್ ಡ್ರಾಮ್ಯಾಟಿಕ್ ಮೊನೋಲಾಗ್? ರಾಬರ್ಟ್ ಬ್ರೌನಿಂಗ್. ಎಕ್ಸಾಕ್ಟ್ಲಿ. ಸೊ ರಾಬರ್ಟ್ ಬ್ರೌನಿಂಗ್ ಸಾಲಿಟರಿ ಇದು ಡ್ಯೂಕ್ ಇನ್ ಡಚಸ್ ಅಲ್ಲಿ ವಾಟ್ ಇಸ್ ದ ಮೇನ್ ಥೀಮ್? ಆಪ್ಷನ್ಸ್ ಕೊಟ್ಟಿರ್ತಾರೆ. ಓಕೆ, ಜೆಲಸಿ ಇಸ್ ದೇ, ಪ್ರೈಡ್ ಇಸ್ ದೇ, ಮತ್ತೇನಿದೆ? ಪವರ್ ಇಸ್ ದೇ, ರೊಮ್ಯಾಂಟಿಕ್ ಇಸ್ ದೇ. ಈ ರೀತಿ ಆಪ್ಷನ್ಸ್ ಕೊಟ್ಟಾಗ ಯಾವ್ದು ಅಂತ ಐಡೆಂಟಿಫೈ ಮಾಡ್ಬೇಕು ನೀವು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶನ್ಸ್ ವಿಲ್ ಬಿ ಆಸ್ಕ್ಡ್ ಬೇಸ್ಡ್ ಆನ್ ದ ಪೋಯಮ್ಸ್. ನಾನು ಅದಕ್ಕೆ ಆ ಪೋಯಮ್ಸ್ ಗಳನ್ನ ನೀವು ಕರೆಕ್ಟ್ ಆಗಿ ತರೋ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಅಣ್ಣ ಬರ್ತಿಲ್ಲ, ನಾ ಅದಕ್ಕೆ ಹೇಳಿದ್ದು ನಿನ್ನೆ ಜಾಸ್ತಿ ವಿಡಿಯೋಸ್ ಕ್ಲಾಸ್ ಕೇಳೋದಕ್ಕಿಂತ ನೀವು ಒಂದು ಪದ್ಯವನ್ನ ನಾನು ಆಥರ್ಸ್ ಲಿಸ್ಟ್ ಹಾಕಿದ್ದೀನಲ್ಲ, ಆ ಆಥರ್ ಪೊಯಟರ್ದು ಪದ್ಯನ ಓದ್ಬಿಟ್ಟು ನಿಮ್ದೇ ಆದಂತ ಒಂದು ಸ್ವಂತ ನೋಟ್ಸ್ ಅನ್ನ ಮಾಡ್ಕೊಳ್ಳಿ. ಆ ಸ್ವಂತ ನೋಟ್ಸ್ ಮಾಡಿದಾಗ ಏನ್ ಅಡ್ವಾಂಟೇಜ್ ಗೊತ್ತಾ? ನಿಮ್ಗೆ ಅರ್ಥ ಆಗತ್ತೆ. ನೀವು ಓದಿ ನೀವು ಮಾಡಿರೋಂತ ನೋಟ್ಸ್ ಗಳಿಂದ ನೀವು ಮರೆಯೋಕ್ ಚಾನ್ಸೇ ಇಲ್ಲ. ಅದು ಮರಿತೀರಾ? ಪಾಯಿಂಟ್ಸ್ ನೆನ್ಪಿರುತ್ತೆ. ನೋಟ್ ಮೇಕಿಂಗ್ ಅಂತ ಹೇಳಿರ್ತೀವಿ. ನೋಟ್ ಮೇಕಿಂಗ್ ಇಸ್ ನಥಿಂಗ್ ಬಟ್ ರೀಡ್ ಒಂದ್ಸತಿ ಓದ್ಕೊಳ್ಳಿ, ಅರ್ಥ ಆಗಿದ್ಯಾ? ಬುಕ್ ಮುಚ್ಚಿಡಿ, ಪಾಯಿಂಟ್ಸ್ ಮಾಡ್ಕೊಳ್ಳಿ. ವಾಟ್ ಇಸ್ ದ ಥೀಮ್? ಯಾರು ಮೈನರ್ ಕ್ಯಾರೆಕ್ಟರ್, ಯಾರು ಮೇಜರ್ ಕ್ಯಾರೆಕ್ಟರ್, ಯಾರು ಲೆಸನ್ ಅಲ್ಲಿ ಬಂದಾಗ ಯಾವ್ದ್ರ ಬಗ್ಗೆ ಇದೆ, ಥೀಮ್ಸ್ ಏನೇನ್ ಬಂದಿದೆ ಅದ್ರೊಳಗೆ. ಸೊ ಈ ತರ ಯಾವ ಫಾರ್ಮ್ ಆಫ್ ಲಿಟ್ರರಿ ಇದೆ, ಸೊ ಯಾವ ಕಂಪ್ಯಾರಿಸನ್ ಇದೆ, ಫಿಗರ್ ಆಫ್ ಸ್ಪೀಚ್ ಏನ್ ಯೂಸ್ ಮಾಡಿದ್ದಾರೆ ಪೊಯೆಟರಿಲಿ, ಈ ರೀತಿಯಲ್ಲಿ ನೀವು ನೋಟ್ಸ್ ಪ್ರಿಪೇರ್ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯರ್ ಲಿಟರೇಚರ್. ಓಕೆ, ಸೊ allegory, the next form of literature poetry is your allegory. An allegory is a literary work in which characters, events and setting represent deeper moral, political, religious and social meanings. So allegory poem of literature ಅಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ಯಾವ್ದಿರುತ್ತೆ ಅಂದ್ರೆ ಸಮಾಜದ ಬಗ್ಗೆ, ಪೊಲಿಟಿಕಲ್, ಯಾವ ರೀತಿಯಾದ ರಾಜಕಾರಣವನ್ನ ಮಾಡ್ತಾರೆ, ಜನ ಇರ್ಬೋದು, ಸಮಾಜದ ಹೊರಗಿರ್ಬೋದು, ಮನೆಯಲ್ಲೂ ಕೂಡ ತುಂಬಾ ರಾಜಕೀಯಗಳು ನಡೀತಾ ಇರುತ್ತೆ. ಸೊ ಆ ಇವೆಂಟ್ಸ್ ಗಳನ್ನ ಹೇಳೋಂಥದ್ದು ತುಂಬಾ ಡೀಪ್ ಆಗಿ ಮೊರಾಲಿಟಿ ಬಗ್ಗೆ ಹೇಳ್ತಾರೆ. ಮಾರಲ್ ವ್ಯಾಲ್ಯೂಸ್, ನೀತಿಕತೆಗಳ ಬಗ್ಗೆ ಅಂತ ಹೇಳ್ತೀವಲ್ಲ, ಮಾರಲ್ ವ್ಯಾಲ್ಯೂಸ್ ಬಗ್ಗೆ ಹೇಳುವಂಥದ್ದು, ಧಾರ್ಮಿಕತೆಯ ಬಗ್ಗೆ ಮಾತಾಡುವಂಥದ್ದು ನಮ್ಮ ಈ allegory ಟೈಪ್ ಆಫ್ ಪೋಯಮ್ ಲಿಟರೇಚರ್ ಅಲ್ಲಿ ನಾವು ನೋಡ್ತೀವಿ. ಸೊ ಫೀಚರ್ಸ್, ದೇರ್ ಹ್ಯಾಸ್ ಟೂ ಮೀನಿಂಗ್ಸ್. allegoryಗೆ ಟೂ ಮೀನಿಂಗ್ಸ್ ಅನ್ನ ಕೊಡ್ತೀವಿ. ಯಾವ್ದು ಅಂದ್ರೆ ಲಿಟ್ರರಿ ಮೀನಿಂಗ್ ಅಂಡ್ ಸಿಂಬಾಲಿಕ್ ಮೀನಿಂಗ್ ಅಂತ ಹೇಳ್ತೀವಿ. ಸೊ ಕ್ಯಾರೆಕ್ಟರ್ಸ್ ರೆಪ್ರೆಸೆಂಟ್ ಐಡಿಯಾಸ್ ಆರ್ ಕ್ವಾಲಿಟೀಸ್, teaches moral or political lessons, uses symbolism throughout the story, often reflects society and human behavior. ಹೇಳಿ ಮೇಡಮ್. ಲಿಟ್ರಲ್ ಮೀನಿಂಗ್ ಅಲ್ಲೇ ಅಂದ್ರೆ ಆ ಕ್ಯಾರೆಕ್ಟರ್ ರೆಪ್ರೆಸೆಂಟ್ ಏನ್ ಮಾಡ್ತದೆ, ಲಿಟ್ರಲಿ ಏನ್ ನಡೀತಾ ಇದೆ ರಿಯಲಿಸ್ಟಿಕ್ ಆಗಿ ಅದನ್ನ ನಾವು ವ್ಯಕ್ತಪಡಿಸ್ತೀವಿ ಅಂತ. ಸೊ ಸಿಂಬಾಲಿಕ್ ಮೀನಿಂಗ್ ಅಂದ್ರೆ ಕಂಪ್ಯಾರಿಸನ್ ಅನ್ನ ಯಾವ ರೀತಿ ಮಾಡ್ತೀವಿ. ಯೂಶಲಿ ನಾವು ಪೊಲಿಟಿಕ್ಸ್ ಅಂತ ನಾನು ಹೀಗೆ ಹೇಳ್ದೆ, ಹೊರಗಡೆ ಸಮಾಜದಲ್ಲಿ ಇರ್ಬೋದು, ಮನೇಲಿ ಇರ್ಬೋದು, ಯಾವ ರೀತಿಯಲ್ಲಿ ರಾಜಕಾರಣಿಗಳನ್ನ, ಪೊಲಿಟಿಕ್ಸ್ ಡಿಫ್ರೆನ್ಸಸ್ ಅನ್ನ ಫ್ರೇಮ್ ಮಾಡ್ತೀವಿ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ನಮ್ಮ ಹ್ಯೂಮನ್ ಬಿಹೇವಿಯರ್ ಹೇಗೆ ಸೊಸೈಟಿ ಮೇಲೆ ರಿಫ್ಲೆಕ್ಟ್ ಆಗುತ್ತೆ, ಹೌದೋ ಇಲ್ವೋ? ಒಂದು ಮನೆ ಇರ್ಬೋದು, ಮನೆಯಿಂದ ಹಳ್ಳಿಯಲ್ಲಿ ಹೇಗೆ ಒಂದು ವಾತಾವರಣ ರಿಫ್ಲೆಕ್ಟ್ ಆಗುತ್ತೆ, ಹೌದೋ ಇಲ್ವೋ? ಅದು ದೊಡ್ಡದಾಗಿ ಹೇಳಿದಾರಲ್ಲ, ಒಂದು ಏನೋ ಹೇಳ್ತಾರಲ್ಲ, ಮನೆಯಿಂದ ಹಳ್ಳಿ ಆಗುತ್ತೆ, ಹಳ್ಳಿಗಳಿಂದ ಊರಾಗುತ್ತೆ, ಊರಿಂದ ಸಿಟಿ ಆಗುತ್ತೆ ಅಂತ. ಸೊ ಹೇಗೆ ಇವೆಲ್ಲ ಒಂದೊಂದು ಬೇಸಿಕ್ ಫಾರ್ಮಾಲಿಟೀಸ್ ಫಿಲ್ ಮಾಡ್ತಾ ಹೋದಾಗ ಸೋಷಿಯಲಿಟಿ ಸಮಾಜದಲ್ಲಿ ಹೇಗೆ ಬಂದು ಅದು ಎಫೆಕ್ಟ್ ಆಗುತ್ತೆ ಅನ್ನೋದೇ ಎಕ್ಸ್ಪ್ರೆಸ್ ಮಾಡ್ತಾರೆ. ಕ್ಯಾರೆಕ್ಟರ್ಸ್, ಸಿಂಬಾಲಿಕ್ ನರೇಟಿವ್. ಸೊ ನರೇಷನ್, ಸ್ಟೋರಿಯನ್ನ ಅಥವಾ ಪೋಯಮ್ಸ್ ಅನ್ನ ನರೇಟ್ ಮಾಡ್ತಾರೆ ಸಿಂಬಾಲಿಕ್ ಆಗಿ. ಹಿಡನ್ ಮೀನಿಂಗ್ಸ್ ಇರುತ್ತೆ, ಅರ್ಥ ಆಗದಿರೋಂಥದ್ದು ಕೆಲವೊಂದು ಮೀನಿಂಗ್ಸ್ ಅನ್ನ ಹಾಕಿರ್ತಾರೆ, ಲೈಕ್ idioms and phrases, ನುಡಿಗಟ್ಟುಗಳು. ಹೌದು, ಶಿ ಇಸ್ ಅನ್ ಆಪಲ್ ಆಫ್ ಮೈ ಐ,
ಏನಿದೆ ಅರ್ಥ? ಆಪಲ್ ಅಲ್ಲಿ ಐ ಅಲ್ಲಿ ಏನಿದೆ ಅರ್ಥ ಅಂತ ಅನ್ಸುತ್ತೆ. ಸೊ ಆಪಲ್ ಆಫ್ ಮೈ ಅಂದ್ರೆ ಶಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ಮೀ. ಅವಳು ನನ್ನ ಎದುರಿಗಿಲ್ಲ ಅಂದ್ರೆ ನನ್ಗೇನೋ ಒಂಥರ ತಳಮಳ ಆಗತ್ತೆ ಅಂತೀವಲ್ಲ, ಅದ್ರ ಮೀನಿಂಗ್. ಸೊ ಜಾಸ್ತಿ ಇದರಲ್ಲಿ ಏನಾಗತ್ತೆ, ಅಲಿಗರಿಯಲ್ಲಿ ಇಡನ್ ವರ್ಡ್ಸ್ ಇರುತ್ತೆ. ಸೊ ಮಾರಲ್ ಅಂಡ್ ಫಿಲಾಸಫಿಕಲ್ ಮೆಸೇಜ್, ಜಾಸ್ತಿ ಧಾರ್ಮಿಕವಾಗಿ ಫಿಲಾಸಫಿ ಬಗ್ಗೆ, ನೀತಿಯ ಕಥೆಗಳ ಬಗ್ಗೆ ಹೇಳುವಂತ ಸಂದೇಶಗಳನ್ನ ಕೊಡುವಂತ ಪೊಯಮ್ ಇರುತ್ತೆ. ಯೂಸ್ ಆಫ್ ಪರ್ಸಾನಿಫಿಕೇಶನ್ ಅಂಡ್ ಸಿಂಬಲ್ಸ್. ಸೊ ಫಿಗರ್ ಆಫ್ ಸ್ಪೀಚ್ ಯಾವ್ದು ಯೂಸ್ ಮಾಡ್ತೀವಿ? ಪರ್ಸಾನಿಫಿಕೇಶನ್ ಅಂಡ್ ಸಿಂಬಲ್ಸ್. ಆಲ್ಮೋಸ್ಟ್ ಎಜುಕೇಶನಲ್ ಪರ್ಪಸ್ ಬಗ್ಗೆ, ಸಮಾಜದ ಬಗ್ಗೆ ಹೇಗಿರ್ಬೇಕು, ಯಾವ ರೀತಿಯಲ್ಲಿ ಇರ್ಬೇಕು, ಬೆಳಿಬೇಕು, ಮಾರಲಿಟಿ, ನೀತಿ ಪಾಠಗಳು, ಹ್ಯೂಮನ್ ಬಿಹೇವಿಯರ್. ನಾನು ಹೇಳಿದ್ನಲ್ಲ, ಒಂದ್ ರೀತಿ ಮೂಡ್ ಸ್ವಿಂಗ್ಸ್ ಆಗ್ತಾನೆ ಇರುತ್ತೆ. ಚೆನ್ನಾಗಿರ್ತೀವಿ, ಪಟ್ಟನ್ ಸಿಟ್ ಆಗ್ತೀವಿ, ಪಟ್ಟನ್ ಅಳಕೆ ಸ್ಟಾರ್ಟ್ ಮಾಡ್ತೀವಿ, ಹೌದಾ ಇಲ್ವೋ? ಆ ರೀತಿಯಾದಂತ ಕ್ಯಾರೆಕ್ಟರಿಸ್ಟಿಕ್ಸ್ ನಮ್ಮ ಆಲಿಗರಿ ಟೈಪ್ ಆಫ್ ಲಿಟರೇಚರ್ ಪೊಯೆಟ್ರಿಯಲ್ಲಿ ಇರುತ್ತೆ. ಎಲಿಮೆಂಟ್ಸ್ ಅದ್ರಲ್ಲಿ ಏನೇನ್ ಬರುತ್ತೆ? ಸಿಂಬಾಲಿಸಮ್. ಏನು ಸಿಂಬಾಲಿಸಮ್? ಆಬ್ಜೆಕ್ಟ್ಸ್ ಅಂಡ್ ಕ್ಯಾರೆಕ್ಟರ್ ಸ್ಟ್ಯಾಂಡ್ಸ್ ಫಾರ್ ಡೀಪರ್ ಐಡಿಯಾಸ್. ತುಂಬಾ ಆಳವಾಗಿ ಅರ್ಥ ಆಗದಿರೋ ಭಾಷೆಯಲ್ಲಿ ಇಂಡೈರೆಕ್ಟ್ ಆಗಿ ಹೇಳಿ ನಮಗೆ ಅರ್ಥ ಪಡಿಸುವಂತ ಟೈಪ್ ಆಫ್ ಲಿಟರರಿ ಯಾವುದು? ಆಲಿಗರಿ. ಮಾರಲ್ ಮೀನಿಂಗ್, ನೀತಿ ಪಾಠಗಳು, ಎಥಿಕಲ್ಸ್ ವ್ಯಾಲ್ಯೂಸ್ ಇರುತ್ತೆ, ಅದೇ ನೀತಿಗಳೇ. ಸ್ಪಿರಿಚುವಲ್ ಲೆಸನ್, ಸ್ಪಿರಿಚುವಲ್ಸ್ ಅಂದ್ರೆ ಧಾರ್ಮಿಕತೆ ಬಗ್ಗೆ ಹೇಳುವಂತ ರಿಲಿಜಿಯಸ್ ಫಾರ್ಮ್ ಬಗ್ಗೆ. ಪರ್ಸಾನಿಫಿಕೇಶನ್, ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಅಪಿಯರ್ ಆಸ್ ಕ್ಯಾರೆಕ್ಟರ್ಸ್. ಎಕ್ಸಾಕ್ಟ್ಲಿ. ಪ್ಯಾರಲಲ್ ಮೀನಿಂಗ್ ಬೋತ್ ಲಿಟ್ರಲ್ ಆಗಿರುತ್ತೆ, ಸಿಂಬಾಲಿಕ್ ಆಗ್ಲೂ ಕೂಡ ನಮ್ಗೆ ಎಕ್ಸ್ಪ್ಲೇನ್ ಆಗಿರುತ್ತೆ ಇಲ್ಲಿ. ಟೈಪ್ಸ್ ಆಫ್ ಆಲಿಗರಿ, ಅದ್ರೊಳಗೆ ಮಾರಲ್ ಆಲಿಗರಿ ಹೇಳಿದ್ನಲ್ಲ, ನೀತಿಗಳು, ಟೀಚರ್ಸ್ ಮಾರಲ್ ವ್ಯಾಲ್ಯೂಸ್. ಎಕ್ಸಾಂಪಲ್ ಅದಕ್ಕೊಂದು ಸುಂದರವಾದ ಪದ್ಯ ಇದೆ, ದ ಪಿಲಿಗ್ರಿಮ್ಸ್ ಪ್ರೋಗ್ರೆಸ್. ಪಿಲಿಗ್ರಿಮ್ಸ್ ಅಂದ್ರೆ ಏನು? ಧಾರ್ಮಿಕ ಜಾಗಗಳು. ನೀವು ಹೋಗಲ್ವಾ? ಪಿಲಿಗ್ರಿಮ್ ಪ್ಲೇಸಸ್ ಅಂತ ಹೇಳ್ತೀವಲ್ಲ. ಸೊ ಪಿಲಿಗ್ರಿಮ್ ಪ್ಲೇಸಸ್ ಹೇಗ್ ಉದ್ಧಾರ ಆಗುತ್ತೆ, ಪ್ರೋಗ್ರೆಸ್ ಆಗುತ್ತೆ? ನೀವುಗಳಿಗೆ ಹೋದ್ರೆ, ನೀವುಗಳಿಗೆ ಕಾಣಿಕೆ ಕೊಟ್ರೆ, ನೀವುಗಳ ದೇವರಲ್ಲಿ ನನ್ನ ಭಕ್ತಿ ಇದೆ ಅಂತ ಹೋಗಿ ಹೂವು, ತೆಂಗು, ಗಿಂಗು ಎಲ್ಲ ಓಡದ್ ಬಂದು ಅನ್ನದಾನ ಏನೇನ್ ದಾನ ಮಾಡ್ತೀರಾ ಅದು. ಸೊ ದಟ್ ಇಸ್ ವಾಟ್ ಇಸ್ ಯೋರ್ ಮಾರಲ್ ಆಲಿಗರಿ. Political allegory is the second type, where presents political situations of governments. ಗವರ್ನಮೆಂಟ್ ಬಗ್ಗೆ, ಸರ್ಕಾರದ ಬಗ್ಗೆ, ಪೊಲಿಟಿಕಲ್ ರಾಜಕಾರಣಯ ಬಗ್ಗೆ ಹೇಳುವಂತದ್ದು. ಸೊ ಅದರದೊಂದು ಎಕ್ಸಾಂಪಲ್ ಅನಿಮಲ್ ಫಾರ್ಮ್. ಇಟ್ಸ್ ಅ ವಂಡರ್ಫುಲ್ ನೋವೆಲ್. ಅನಿಮಲ್ ಫಾರ್ಮ್ ಅನ್ನೋದು ವಂಡರ್ಫುಲ್ ನೋವೆಲ್. ಇದ್ರಲ್ಲಿ ಏನ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದ್ರೆ, ಹೇಗೆ ಗವರ್ಮೆಂಟ್, ರಾಜಕೀಯ, ಮನುಷ್ಯ, ಪ್ರಾಣಿಗಳು ಕೂಡ ಒಂದೇ ಕಡೆ ಹೇಗೆ ಮಾಡ್ಬೋದು. ಮನುಷ್ಯರಿಗಷ್ಟೇ ಪೊಲಿಟಿಕಲ್ ಇಲ್ಲ, ಮನುಷ್ಯರಿಗಷ್ಟೇ ಗವರ್ಮೆಂಟ್ ಇಲ್ಲ, ಆ ಪ್ರಾಣಿಗಳು ಕೂಡ ಇದೆ ಅಂತ ಹೇಳಿದ್ರು. ಸುಂದರವಾದದ್ದು. ಟೈಮ್ ಸಿಕ್ತರೆ ಇದು ನೋವೆಲ್ ಅನಿಮೇಷನ್ ವಿಡಿಯೋ ಕೂಡ ಸಿಗುತ್ತೆ ಗೂಗಲ್ ಅಲ್ಲಿ. ಅಕಸ್ಮಾತ್ ಇದು ಕ್ಲಾಸ್ ಇಲ್ಲ ನೆಕ್ಸ್ಟ್ ಸಂಡೇ ಇತ್ತು ಅಂದ್ರೆ ಅನಿಮಲ್ ಫಾರ್ಮ್ ನೋವೆಲ್ ಅನ್ನ ಹಾಕೋಣ. ಹೇಗಿದೆ ಅಂದ್ರೆ ಅಲ್ಲಿ ಎಲ್ಲ ಹಂದಿಗಳೇ, ಹಂದಿ, ಕುದುರೆ ಎಲ್ಲ ಪ್ರಾಣಿಗಳಿರುತ್ತೆ. ಒಂದ್ ಫಾರ್ಮ್ ಹೌಸ್ ಇರುತ್ತೆ. ಆ ಫಾರ್ಮ್ ಹೌಸ್ ಅಲ್ಲಿ ಒಬ್ಬ ಮನುಷ್ಯ ಇರ್ತಾನೆ, ಓನರ್ ಅಂತ. ಆ ಓನರ್ ಏನ್ ಮಾಡ್ತಾನೆ, ತುಂಬಾ ದಬ್ಬಾಳಿಕೆ ಇರುತ್ತೆ. ಅವ್ನ್ ಹೇಳಿದ್ದೆ ಕೇಳ್ಬೇಕು, ಅವ್ನ್ ಎಲ್ಲಿ ಬೆಳೆ ಫಾರ್ಮಿಂಗ್ ಮಾಡುವ, ಹೊಲ ಎಲ್ಲಿ ಮೇಯ್ಸು ಅಂತಾನೆ ಅದೆಲ್ಲ ಮಾಡ್ಬೇಕಾಗ್ತದೆ ಕೆಲ್ಸಗಳು. ಅವ್ ಪ್ರಾಣಿಗಳಿಗೂ ಹಿಂಸೆ ಆಗೋಗ್ಬಿಟ್ಟಿರ್ತೀವಿ. ಇವ್ನ ಏನಪ್ಪ ಸರಿಯಾಗಿ ಊಟ ಹಾಕಲ್ಲ, ಏನಿಲ್ಲ, ಬರೀ ಕುಡ್ದಲ್ಲಿ ಮಲ್ಕೋತಾನೆ, ಇವನಿಗೆ ಹೆಂಗಾರ ಮಾಡಿ ಓಡಿಸ್ಬಿಟ್ಟು ಇದನ್ನೆಲ್ಲ ನಾವೇ ರಾಜ್ಯಗಳಾಗ್ಬೇಕು ಅಂತ ಇದು ಮಾಡ್ತಾರೆ. ಪ್ರಾಣಿಗಳೇ ಇಬ್ರು ಹಂದಿಗಳು, ಹಂದಿ ಮರಿ, ಅದಕ್ಕೇನೋ ಹೆಸರು ನೆಪೋಲಿಯನ್ ಮತ್ತೆ ಏನೋ ಹಂದಿ ಹೆಸರು ಕೊಟ್ಟಿದ್ದಾರೆ. ಸೊ ಇಟ್ಸ್ ವಂಡರ್ಫುಲ್. ಅನಿಮಲ್ ಫಾರ್ಮ್ ಅಂತ ತುಂಬಾ ಚೆನ್ನಾಗಿದೆ ಅದು. ಸೊ ಲಾಸ್ಟ್ ಅಲ್ಲಿ ಒಬ್ಬ ಅಪೋಸಿಷನ್ ಆಗ್ತಾರೆ, ಅವ್ರದೇ ಅಂತ ಒಂದು ರೂಲ್ಸ್ ಮಾಡ್ಕೋತಾರೆ. ಅದನ್ನ ದಿನ ಎದ್ದು ಬಿಟ್ಟು ಓದ್ಬೇಕು ಜೋರಾಗಿ. ಅದ್ರಲ್ಲಿ ಒಂದು ಕುದುರೆ ಇರುತ್ತೆ. ಆ ಕುದುರೆ ಕತ್ತೆಗೆ ಸ್ವಲ್ಪ ಬಹಳ ಇದು ಆಗ್ತಿರುತ್ತೆ. ಆ ಕುದುರೆಗೆ ವಯಸ್ಸಾಗೋ ತುಂಬಾ ಚೆನ್ನಾಗಿದೆ ಅದು. ಒಂದ್ಸತಿ ಟೈಮ್ ಸಿಕ್ಕಿದ್ರೆ ದಯವಿಟ್ಟು ಗೂಗಲ್ ಅಲ್ಲಿ ಹೊಡೆದ್ರೆ ಅನಿಮಲ್ ಫಾರ್ಮ್ ನೋವೆಲ್ ಅನಿಮೇಷನ್ ವಿಡಿಯೋನೇ ನಿಮಗೆ ಸಿಗುತ್ತೆ, ನೋಡ್ಬೋದು. ಯಾಕೆ ಹೇಳ್ದೆ ಅಂದ್ರೆ ಪೊಲಿಟಿಕಲ್ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ರಿಲಿಜಿಯಸ್ ಅಲಿಗರಿ, ದ ಡಿವೈನ್ ಕಾಮಿಡಿ ಅಂತ ಇದೆ. ರೆಪ್ರೆಸೆಂಟ್ ಸ್ಪಿರಿಚುವಲ್ ಆರ್ ರಿಲಿಜಿಯಸ್ ಐಡಿಯಾ. ಧಾರ್ಮಿಕತೆಯ ಬಗ್ಗೆ, ನಿಮ್ಮ ನಂಬಿಕೆ, ಅನಂಬಿಕೆಗಳ ಬಗ್ಗೆ, ಅಸ್ತಿತ್ವದ ಬಗ್ಗೆ, ದೇವರಿದ್ದಾರೋ ಇಲ್ವೋ ಅನ್ನೋದು ಬಹಳಷ್ಟು ಜನ ಇದು ಮಾಡ್ತಿರಲ್ಲ, ಅದ್ರ ಬಗ್ಗೆ ಇರುವಂತದ್ದು. ಸೊ ವಿ ಹ್ಯಾವ್ ಟೈಪ್ಸ್ ಆಫ್ ಅಲಿಗರಿ. ಇನ್ ದಟ್ ದ ಫಸ್ಟ್ ಒನ್ ಇಸ್ ಮಾರಲ್, ಸೆಕೆಂಡ್ ಒನ್ ಇಸ್ ಪೊಲಿಟಿಕಲ್, ಥರ್ಡ್ ಒನ್ ಇಸ್ ಯೋರ್ ಸ್ಪಿರಿಚುವಲ್. ಅದ್ರಲ್ಲಿ ಥೀಮ್ಸ್ ಗುಡ್ ವರ್ಸಸ್ ಈವಿಲ್, ಒಳ್ಳೆಯದು ಕೆಟ್ಟದ್ದು. ದೇವ್ರಿದ್ಮೇಲೆ ದೆವ್ವ ಇದ್ದೇ ಇರುತ್ತೆ. ದೆವ್ವ ಇಲ್ಲ ಅಂದರೂ ಹೋಗಿ ಏನೇನು ಡೆಮಾನ್ಸ್ಟ್ರೇಷನ್ ಮಾಡ್ಬೋದು, ಡೆಮೋ ತಗೋಬಹುದು. ಕರಪ್ಷನ್, ಸೊ ಕಾನ್ಫ್ಲಿಕ್ಟ್ ಬಿಟ್ವೀನ್ ಮೊರಾಲಿಟಿ ಅಂಡ್ ಇಮ್ಮೊರಾಲಿಟಿ. ಮೊರಾಲಿಟಿ ಅಂದ್ರೆ ಏನು ಹೇಳದ್ನಲ್ಲ, ಮೊರಾಲಿಟಿ ಅಂದ್ರೆ ಒಂದು
ಮೊರಲಿಟಿ, ಲೈಫ್ ಆಫ್ ಮೊರಾಲಿಟಿ, ಗುಡ್ ಆರ್ ಈವಲ್ ಅಂದಾಗ ದೇವತೆಗಳಿಗೆ ಸಾವಿಲ್ಲ. ಯಾವ ಪದ್ಯದಲ್ಲಿ ಹೇಳಿದೆ? ತಿತ್ತೋನಸ್ ಅಂತ ಹೇಳದ್ನಲ್ಲ ಮೊನ್ನೆ ಸಂಡೇ ಕ್ಲಾಸ್ ಅಲ್ಲಿ, ನೆನ್ಪೋಗಿದೆ ಆಲ್ರೆಡಿ. ಮನುಷ್ಯ ಆಗಿರ್ತಾನೆ, ಮನುಷ್ಯನಿಗೆ ಸಾವ್ ಯಾವಾಗ ಬರುತ್ತೆ ಹೇಳಕ್ ಬರಲ್ಲ. ಅದು ಪೇನ್ ಸಫರ್ ಆಗಿ ಆಗಿ ಕೊನೆಗೆ ಒಂದು ಇನ್ಸೆಕ್ಟ್ ರೂಪದಲ್ಲಿ ಒಂದನ್ನ ಬದಲಾಯಿಸ್ತಾರೆ. ಯಾವ ಇನ್ಸೆಕ್ಟ್? ಹುಳ, ಶಿವನ್ ಕುದ್ರೆ, ಗ್ರಾಸ್ ಹಾಪರ್. ಸೊ ಮಾರ್ಟಾಲಿಟಿ ಬಗ್ಗೆ, ಇಮಾರ್ಟಾಲಿಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂತದ್ದು. ಕರಪ್ಷನ್, ಲಂಚ ಕೆಳ ಕೊಡ್ತೀವಲ್ಲ. ಅಬ್ಯೂಸ್ ಆಫ್ ಪವರ್ ಅಂಡ್ ಸೆಲ್ಫಿಶ್ನೆಸ್. ಹ್ಯೂಮನ್ ವೀಕ್ನೆಸ್, ಯಾರು ಮೇಲಿಂದ ಕೊಡಲ್ಲ ಈಗ, ಯಾಕಂದ್ರೆ ಇಟಿ ಏನ ರೈಡ್ ಆಗ್ತಾನೆ ಇದೆ, ಇಡೀ ರೈಡ್ಗಳು. ಹ್ಯೂಮನ್ ವೀಕ್ನೆಸ್ ಏನೇನ್ ತೋರಿಸ್ತಾರೆ ಅದ್ರಲ್ಲಂದ್ರೆ ಗ್ರೀಡ್, ಪ್ರೈಡ್, ಜೆಲಸಿ. ಸೋಷಿಯಲ್ ಕ್ರಿಟಿಸಿಸಮ್ ಹೇಳಿದ್ನಲ್ಲ, ಸಮಾಜದಲ್ಲಿ ಆಗುವ ಅವಮಾನಗಳು, ಹ್ಯೂಮಿಲಿಯೇಷನ್ಸ್ ಗಳನ್ನ ತೋರಿಸ್ತಾರೆ. ಫೇಮಸ್ ಅಲಿಗೋರಿಕಲ್ ರೈಟರ್ಸ್, ಜಾರ್ಜ್ ಓರ್ವೆಲ್ ಸುಂದರವಾದಂತ ನೋವೆಲ್. ನಾನೇನ್ ಹೇಳ್ದೆ? ಅನಿಮಲ್ ಫಾರ್ಮ್. ಟೈಮ್ ಸಿಕ್ಕಿದ್ರೆ ನೋಡಿ, ಅದ್ರಲ್ಲಿ ಫುಲ್ ಕರೆಕ್ಟ್ ಆಗಿ ಎಲ್ಲಾ ಪೊಲಿಟಿಕಲ್ ಗವರ್ಮೆಂಟ್ ಬಗ್ಗೆ ಹೇಗಿದೆ, ಆ ಮನುಷ್ಯನ್ಗಳನ್ನ ಓಡಿಸ್ಲಕ್ಕೆ ಪ್ರಾಣಿಗಳೆಲ್ಲ ಹೇಗೆ ಒಗ್ಗಟ್ಟಾದು, ಅದ್ರ ಬಗ್ಗೆ ಇದೆ. ಜಾನ್ ಬುನೆನ್ ಅಂಡ್ ಡಾಂಟಿ ಅಲಿಗರಿ. ಸೊ ತ್ರೀ ಆರ್ ದ ಫೇಮಸ್ ಅಲಿಗರಿಕಲ್ ರೈಟರ್ಸ್. ಸೊ ಫೇಮಸ್ ಅಲಿಗರಿಕ್ಸ್ ನಾ ಹೇಳಿದ್ನಲ್ಲ, ಅನಿಮಲ್ ಫಾರ್ಮ್, ಅದಕ್ಕೆ ಅದೇ ಎಕ್ಸಾಂಪಲ್ ಹಾಕಿದ್ದೀನಿ. ಥೀಮ್ ಏನಿದೆ? ಪೊಲಿಟಿಕಲ್ ಕರಪ್ಷನ್, ಮನುಷ್ಯನನ್ನ ತೆಗೆದು ಪ್ರಾಣಿಗಳು ಹೇಗ್ ಮಾಡ್ಬೇಕು. ಸೊ ಅವರಲ್ಲೇ ಪ್ರಾಣಿಗಳಲ್ಲೇ ಮತ್ತೆ ದುಶ್ಮನ್ಗಳು ಸ್ಟಾರ್ಟ್ ಆಗ್ತಾರೆ. ನೆಪೋಲಿಯನ್ ಅಂತ ಒಬ್ಬ ಇರ್ತಾನೆ, ಇನ್ನೊಬ್ಬ ಯಾರೋ ಇದನ್ನ ಸ್ನೋಬಾಲ್ ಅಂತ. ಎರಡು ಅದೇ ಜಾತಿಗಳ, ಹಂದಿ ಜಾತಿಗಳದೇ ಬತ್ತಲ್ಲಿ. ಆ ಕುದುರೆಗಳ ಕೆಲಸ ಹೇಳೋದು, ಇವ್ರು ಮಾಡೋದು, ಅವ್ರು ಚುಚ್ಚು ಮಾತಾಡೋದು, ಅವ್ರು ಚುಚ್ಚು. ನೆಪೋಲಿಯನ್ ಹೇಗ್ ಮಾಡ್ತಾನೆ ಅಂದ್ರೆ ಅವನದೇ ಆದಂತ ಆಡಳಿತವನ್ನ ನಡೆಸ್ಬೇಕು ಅಂತ. ಸ್ನೋಬಾಲ್ ಹೇಳ್ತಾನೆ ಎಲ್ಲರಿಗೂ ಕೇಳ್ಬೇಕು ಅಂತ. ಸೊ ಆ ರೀತಿಯಲ್ಲಿ ಅಬ್ಯೂಸ್ ಆಫ್ ಪವರ್. ಸೊ ನಿಂದ ರಾಜಕೀಯ ಚೆನ್ನಾಗಿಲ್ಲ, ನಿನ್ ಪವರ್ ಆಡಳಿತ ಚೆನ್ನಾಗಿಲ್ಲ, ನನ್ ಚೆನ್ನಾಗಿದೆ. ಸೊ ಈ ರೀತಿಯ ಅಬ್ಯೂಸ್ ಅಂದ್ರೆ ಬೈದಾಡೋದು. ಫೇಲಿಯರ್ ಆಫ್ ರೆವಲ್ಯೂಷನ್. ಸೊ ಒಂದು ವಿಂಡ್ ವಿಲ್ ಅನ್ನ ಮಾಡಿ ಅದೇನೋ ಮಾಡ್ಬೇಕು ಅಂತ ಹೋದಾಗ ಅಲ್ಲಿ ಫೇಲಿಯರ್ ಆದಾಗ ಆ ರೆವಲ್ಯೂಷನ್ ಅನ್ನ ಮತ್ತೆ ಮಾಡ್ಲಿಕ್ಕೆ ಪ್ರಯತ್ನ ಪಡುವಂತದ್ದು. ದ ಸ್ಟೋರಿ ರೆಪ್ರೆಸೆಂಟ್ಸ್ ದ ರಷ್ಯನ್ ರೆವಲ್ಯೂಷನ್ ಅಂಡ್ ಡಿಕ್ಟೇಟರ್ಶಿಪ್. ಡಿಕ್ಟೇಟರ್ಶಿಪ್ ಅಂದ್ರೆ ತಂದೆ ಆಡಳಿತ ಆಗ್ಬೇಕು. ರಷ್ಯಾ ಯಾರ ಮಾತು ಕೇಳಲ್ಲ, ನಂದೇ ಆಗ್ಬೇಕು, ನಾನೇ ಅಂತಾನಲ್ಲ. ಅಣ್ಣ ಬಿಡ್ತಾನ ಬಾಂಬ್ ಹಂಗಿಂಗೆ. ಯಾರು ಅಣ್ಣ? ಯಾವ್ರಿ? ಅಮೇರಿಕನ್ದವನು ಟ್ರಂಪ್. ಅದೇ ಅಣ್ಣ ಬಿಡ್ತಿರ್ತಾನ ಬಾಂಬ್ ಅಂತ ಅದಕ್ಕೆ ಹೇಳಿದ್ದು. ಸೊ ಕ್ಯಾರೆಕ್ಟರ್ ಅಲ್ಲಿ ಹೇಳಿದ್ನಲ್ಲ, ನೆಪೋಲಿಯನ್ ಅಂತ ಬರ್ತಾನೆ, ಸ್ನೋಬಾಲ್, ಬಾಕ್ಸರ್ ಅಂದ್ಬಿಟ್ಟು ಹಾರ್ಸ್, ಆ ಕುದುರೆಗೆ ಕೊಟ್ಟಿರಂತ ಹೆಸರು. ಅನಿಮಲ್ ಫಾರ್ಮ್ ನೋವೆಲ್ ನೀವು ಒಂದ್ಸತಿ ನೋಡಿದ್ರೆ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿ ಹೆಸರಿಟ್ಟಿದ್ದಾರೆ ಪ್ರಾಣಿಗಳಿಗೆಲ್ಲ ಅಲ್ಲಿ. ಅನಿಮಲ್ ಫಾರ್ಮ್ ಅಲ್ಲಿ ಸಾಧ್ಯವಾಗಲ್ಲ ಈಗ, ಯಾಕಂದ್ರೆ ಹಾಫ್ ಅನ್ ಅವರ್ ಆಯ್ತು, 5 ನಿಮಿಷ ಇರೋದು. ಇನ್ನು 79 ಅಟ್ಲೀಸ್ಟ್ ಇವತ್ತು ಸರ್ ಬರೋ ತನಕ ಎಷ್ಟಾಗ್ತಷ್ಟು ಮುಗಿಸ್ತೀನಿ. ಸೊ ಅಲಿಗರಿ ಇನ್ ಡ್ರಾಮಾ, many plays use allegorical elements to represent social and moral ideas. Every man, fellowship irutte, good deeds, knowledge. These characters represent human qualities. Allegory in modern literature ಅಲ್ಲಿ ಬಂದಾಗ ಯಾವ ರೀತಿಯಲ್ಲಿ ಮಾಡರ್ನ್ ಲಿಟರೇಚರ್ ಅಲ್ಲಿ ಆಗುತ್ತೆ? ಪಾಲಿಟಿಕ್ಸ್, ಸೇಮ್ ಥಿಂಗ್. ರಾಜಕಾರಣಿಗಳು, ಸೊಸೈಟಿ, ಸಮಾಜ, ವಾರ್, ಯುದ್ಧಗಳು, ಕರಪ್ಷನ್. ಎಲ್ಲಿ ಹೋದ್ರು ಬಿ ಕರಪ್ಷನ್ ಇದು ಬಂದು ಎಜುಕೇಶನ್ ಸಿಸ್ಟಮ್ ಇಂದ ಹಿಡಿದು ಮಗು ಹುಟ್ಟೋದ್ರಿಂದ ಹಿಡಿದು ಸಾಯ ತನಕನೂ ಕರಪ್ಷನ್ ಇದ್ದೇ ಇರುತ್ತೆ. ದಟ್ ಇಸ್ ವಾಟ್ ಹಸ್ ಬಿನ್ ಎಕ್ಸ್ಪ್ಲೇನ್. ದ ಟ್ರಯಲ್ ಇಸ್ ಆಫನ್ ಇಂಟರ್ಪ್ರಿಟೆಡ್ ಆಸ್ ಅನ್ allegory ಆಫ್ ಬ್ಯೂರಸಿ ಅಂಡ್ oppression. Entire story has hidden meanings, single symbols and ideas, continuous symbolic narrative story irutte, symbolic agi, teaches moral and political lessons. ಶಾರ್ಟ್ ನೋಟ್ಸ್ ಯಾರು ಓದ್ತೀರಾ? ಕಿಶನ್ ಓದ್ತೀಯಾ? ಓದ್ಬಿಡು ಜೋರಾಗಿ ನೋಡೋಣ ಒಂದ್ಸತಿ, ಪಟಾಪಟ್ ಓದು. ಈ ಕಡೆ ಬಾ, ಕಾಣಿಸುತ್ತೋ ಇಲ್ವೋ? ಇಲ್ಲ ಅಲ್ಲೇ ನೋಡ್ಬಿಟ್ಟು ಓದ್ತಿದ್ರೆ ಓದು. ಶಾರ್ಟ್ ನೋಟ್ ಅಲಿಗರಿಯಲ್ಲಿ ನಾವು ಏನ್ ಕಲ್ತ್ವಿ ಅನ್ನೋದು. Short notes on allegory. An allegory is a literary work in which characters and events symbolize deeper moral, political, or spiritual meanings. It combines literal and symbolic levels of meaning. Animal Farm is one of the best known political allegories in English literature. Importance of allegory. First one is make literature meaningful and deep. Second one is teach moral and social lessons. Third one,
criticizes society indirectly. Fourth one is encourages thoughtful interruption. ಇಂಟರ್ಪ್ರಿಟೇಷನ್. Interpretation. ಕಿಶನ್ ಇನ್ನೊಂದೇನ್ ಗೊತ್ತಾ, ಓದ್ಬೇಕಾದಾಗ ಫುಲ್ ಸ್ಟಾಪ್ ಬರೋ ತನಕ ಕಂಟಿನ್ಯೂ ಆಗಿ ಓದ್ಬೇಕು ಆಯ್ತಾ. ಕಾಮ ಇದ್ದಾಗ ಅಲ್ಲಿ ಸ್ವಲ್ಪ ಸ್ಟಾಪ್ ಮಾಡು. ಫಿಯರ್ ತಗೋಬೇಡ. ಓಕೆ, ಫಿಯರ್ ಆಗ್ಬೇಡ. ಅಂಜಿಕೆ ಎಲ್ಲರಿಗೂ ಇರುತ್ತೆ, ಅದನ್ನ ಹೋಗ್ಲಾಡಿಸ್ಬೇಕಂತೆ ನಿಮ್ಗೆ ಓದಿಸ್ತಾ ಇರೋದು. ಇವಾಗ ಓದ್ಬೇಕ್ರಿ ಮೇಡಮ್, ನೀವು ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ ಆಗಲ್ಲ. ನಾನು ಏನ್ ಹೇಳಿದೆ, ಆಗಲ್ಲ ಆಗಲ್ಲ ಅಂತ ಕೂತ್ರೆ ಜೀವನ್ ಪೂರ್ತಿ ಏನು ಆಗಲ್ಲ. ಕರೆಕ್ಟ್ ಓದ್ತಿದ್ದೇನೋ, ಮತ್ತೆ ಅಲ್ಲೇ ಓದು ಅಂತ ಹೇಳಿದ್ನಲ್ಲ ನಾನು, ಕುತ್ಕೊಂಡು ಅಲ್ಲೇ ಓದು ಅಂದೇನ. ಅದಕ್ಕೆ ಸ್ಟೇಜ್ ಫಿಯರ್ ಇರಬಾರ್ದು, ಓದೋದು ಕ್ಲಿಯರ್. ಅದಕ್ಕೋಸ್ಕರನೇ ಓದ್ತಾ ಇರ್ಬೇಕು ಯಾವಾಗ್ಲೂ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್, ಸ್ಟೇಜ್ ಫಿಯರ್ ಮುಂದೆ ಬಂದ್ ಜನದ ಬಗ್ಗೆ ಮಾತಾಡ್ಬೇಕು ಮಾಡ್ಬೇಕು ಅಂದಾಗ ಬೆಸ್ಟ್ ನಿಮ್ ರಿಫ್ಲೆಕ್ಷನ್ ಕೊಡೋಂಥದ್ದು ಮಿರರ್. ಸಿಲ್ವಿಯಾ ಪ್ಲಾತ್, ಗ್ರೇಟ್ ಪೊಯೆಟರ್, ತುಂಬಾ ಚೆನ್ನಾಗಿ ಹೇಳ್ತಾರೆ ಮಿರರ್ ಬಗ್ಗೆ. ಮಿರರ್ ಇಸ್ ದ ಓನ್ಲಿ ಒನ್ ವಿಚ್ ಟೆಲ್ಸ್ ಯು ದ ಟ್ರೂತ್ಫುಲ್ ವಾಟ್ ಯು ಆರ್. ನೀನೇನಂಬ ಸತ್ಯವನ್ನ ಕನ್ನಡಿನೇ ನಿನಗೆ ಹೇಳುತ್ತೆ, ಬೇರೆ ಯಾರು ಬೇಡ. ಈ ಸುಳ್ಳಿನ ಪ್ರಪಂಚದಲ್ಲಿ ಮೆನಿ ಲಯರ್ಸ್ ಆರ್ ದೇರ್. ಲಯರ್ಸ್ ಅಂದ್ರೆ ಸುಳ್ಳುಗಾರರು ತುಂಬಾ ಇದ್ದಾರೆ ಇಲ್ಲಿ, ಹೌದಾ. ಆ ಸುಳ್ಳುಗಾರನ ನಂಬೇಡ. ನಿನ್ನ ಮನಸ್ಸಿನ ಶಾಂತಿಗೆ ತಾತ್ಪೂರ್ವಕವಾಗಿ ಸದ್ಯದ ಮಟ್ಟಿಗೆ ನಿನಗೆ ಸಮಾಧಾನ ಮಾಡಕ್ ನೀನ್ ಚೆನ್ನಾಗ್ ಮಾತಾಡಿ ಚೆನ್ನಾಗಿ ಹೇಳಿದ್ಯಾ ಅಂತಾರೆ. ಬಟ್ ನಿನ್ ರಿಫ್ಲೆಕ್ಟೆಡ್ ವಾಟ್ ಇಸ್ ಟ್ರೂ ಅನ್ನೋ ತೋರ್ಸೋದೆ ಮಿರರ್. ನಾ ಬಹಳಷ್ಟು ಜನ ಕತೆ ಹೇಳ್ತೀನಿ, ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ನೀವೇ ನೋಡ್ಕೊಳ್ಳಿ, ಮಾತಾಡ್ಕೊಳ್ಳಿ, ಗೊತ್ತಾಗುತ್ತೆ. ನಾನು ಅದಕ್ಕೆ ಕಿಶನ್ಗೂ ಕೇಳ್ತೀನಿ, ಕಿಶನ್ ವಿಡಿಯೋ ನೋಡು, ಕರೆಕ್ಟ್ ಆಗಿ ಬಂದಿದ್ಯೋ ಇಲ್ವೋ, ಕಮೆಂಟ್ಸ್ ಏನಾರ ಬಂದಿದ್ಯೋ ಇಲ್ವೋ ಕಿಶನ್ ನೋಡು. ಬಿಕಾಸ್ ಎಲ್ಲರೂ ನೋಡು, ನಾಲೆಡ್ಜ್ ಅನ್ನೋದು, ಟೀಚಿಂಗ್ ಅನ್ನೋದಾಗಿರ್ಬೋದು, ಲರ್ನಿಂಗ್ ಪ್ರಾಸೆಸ್ ಅನ್ನೋದು ಎಂಡ್ಲೆಸ್, ಕಂಟಿನ್ಯೂಸ್, ಸಮುದ್ರ ಇದ್ದಾಗೆ. ಯಾವಾಗ್ಲೂ ನಿಮ್ಮಿಂದ ನಾನು ಬಹಳಷ್ಟು ಕಲಿಬಹುದು, ಸಣ್ಣವರಿಂದ ಕಲಿಬಹುದು. ಅವ್ರು ಸಣ್ಣವ್ರು ಅವನಿಂದ ಏನ್ ಕಲಿಯೋದಂತ ಭಾವನೆ ನಮ್ಮಲ್ಲಿ ಯಾವತ್ತೇ ಇಟ್ಕೋಬಾರ್ದು. ಮಕ್ಕಳಿಂದ ಎಷ್ಟೋ ಕಲಿತೀವಿ, ಹೌದಾ ಇಲ್ವೋ. ರೋಡಲ್ಲಿ ಹೋಗೋ ಭಿಕ್ಷುಕನಿಂದ ಎಷ್ಟೋ ಕಲಿತೀವಿ. ಕಲಿಯೋದು ಇಂಪಾರ್ಟೆಂಟ್. ಏನ್ ಕಲ್ತಿದೀವಿ, ಆ ಕಲ್ತಿದ್ದನ್ನ ಹೇಗ್ ಅಳವಡಿಸ್ಕೊತೀವಿ ಅನ್ನೋದು ಇಂಪಾರ್ಟೆಂಟ್. ಸೊ ಆ ಇಂಪಾರ್ಟೆನ್ಸ್ ಜೊತೆಗೆ ಅದಕ್ಕೋಸ್ಕರ ನಾನು ಅದಕ್ಕೆ ಹೇಳ್ದೆ, ನಾನೇನ್ ಹೇಳ್ದೆ ಫಸ್ಟ್ ಕ್ಲಾಸಲ್ಲಿ, ಮಾತಾಡಿ ಬರ್ರಿ ಅನ್ನೋದಕ್ಕಿಂತ ಇವಾಗ ಪೊಯಮ್ ಎಕ್ಸ್ಪ್ಲೇನ್ ಮಾಡಿದ್ನೆಲ್ಲ ಹೇಳದ್ನಲ್ಲ, ಕನ್ನಡಿಕ್ಕಿಂತ ಮುಂಚೆ ಹೇಳ್ದೆ. ಬಂದ್ರ ಇಲ್ಲಲ್ಲ. ಸೊ ಏನ್ ಮಾಡ್ಬೇಕು ಅಂದ್ರೆ ಪ್ರಾಕ್ಟೀಸ್ ಅಲ್ಲಿ ಇರ್ಬೇಕು. ನೋಟ್ಸ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ಅಂತ. ಎಷ್ಟ್ ಸತಿ ಹೇಳಿ ಕಿಶನ್ ಇಲ್ಲೇ ಕೂತಿದ್ದೀರಾ, ನೀವು ಇಲ್ಲೇ ಕೂತಿದ್ದೀರಾ, ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ, ಇಷ್ಟು ನಾನು ಎಕ್ಸ್ಪ್ಲೇನ್ ಮಾಡಿದೀನಿ. ಆಲಿಗರಿ ಅಂದ್ರೆ ಏನು, ಪೊಲಿಟಿಕಲ್ ಬಗ್ಗೆ, ರಿಲಿಜಿಯಸ್ ಬಗ್ಗೆ, ಸ್ಪಿರಿಚುಲಿಟಿ ಬಗ್ಗೆ, ಆಯ್ತಾ. ಇವ್ 3 ಕಾನ್ಸೆಪ್ಟ್ ನೋಟ್ಸ್ ಮಾಡ್ಕೋತಾ ಇರ್ಬೇಕು ಅವಾಗಿಂದ ಅವಾಗೆ. ಸ್ಪಿರಿಚುವಲ್, ರಿಲಿಜಿಯಸ್, ಪೊಲಿಟಿಕಲ್, ಕರಪ್ಷನ್, ಸೆಲ್ಫಿಶ್ನೆಸ್, ಗ್ರೀಡ್ ಅನ್ನ ತೋರಿಸುತ್ತೆ ಇದು, ಹೌದಾ. ಬೆಸ್ಟ್ ನೋವೆಲ್ ಫಾರ್ಮ್ ಯಾವ್ದು ಹೇಳ್ದೆ, ಅನಿಮಲ್ ಫಾರ್ಮ್. ಯಾರು ಬರ್ದಿದ್ದು, ಜಾರ್ಜ್ ಓರ್ವೆಲ್. ಜಾರ್ಜ್ ಓರ್ವೆಲ್ ಅಲ್ಲಿ ಏನ್ ತೋರಿಸ್ತಾನೆ, ಕರಪ್ಷನ್ ಬಗ್ಗೆ, ರಾಜಕೀಯ ಹೇಗ್ ನಡೀತು, ಆ ರಾಜಕಾರಣದಲ್ಲಿ ಹೇಗಾಗುತ್ತೆ, ಅದಕ್ಕೆ ಹೇಳ್ದೆ. ಅದನ್ನ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಆ ನೋವೆಲ್ ಅಥವಾ ಪದ್ಯವನ್ನ ಏನ್ ಕೊಟ್ಟಿದಾರಲ್ಲ ಅದನ್ನ ನೀವು ಕರೆಕ್ಟ್ ಆಗಿ ಓದ್ಬೇಕು. ಅದು ಓದೋದು ಅರ್ಥ ಆಗಿಲ್ಲ ಅಂದ್ರೆ ತುಂಬಾ ಚೆನ್ನಾಗಿ ಅದು ಅನಿಮಲ್ ಫಾರ್ಮ್ದು ವಿಡಿಯೋ, ಅನಿಮೇಟೆಡ್ ವಿಡಿಯೋ ಇದೆ, ಅದನ್ನ ನೋಡ್ಕೊಳ್ಳಿ. ಸೊ ನಿಮ್ ಬೇಸಿಕ್ ಅರ್ಥ ಆಗುತ್ತೆ, ಕಾನ್ಸೆಪ್ಟ್ ಅರ್ಥ ಆಯ್ತಾ, ನಿನಗ್ ಚೆನ್ನಾಗಿ ನಾಲೆಡ್ಜ್ ಇದೆ ಅಂತ ನಿನಗ್ ಗೊತ್ತಾ. ಒಂದ್ಸತಿ ರಿಫ್ಲೆಕ್ಷನ್ ಪ್ರಾಕ್ಟೀಸ್ ಮಾಡ್ಕೊಂಡ್ಯಾ, ಮಾಡ್ಕೊಂಡ್ ಬಂದ್ಮೇಲೆ ನಿನ್ ಮೇಲೆ ನಿನ್ ಕಾನ್ಫಿಡೆಂಟ್ ಇತ್ತು ಅಂದ್ರೆ ನೀನ್ ಎಲ್ಲೂ ಫೇಲಿಯರ್ ಆಗಲ್ಲ. ಮೇನ್ ಥಿಂಗ್ ಇಸ್ ಕಾನ್ಫಿಡೆಂಟ್. ಅದಕ್ಕೆ ಹೇಳ್ತೀನಿ, ಫಸ್ಟ್ ಸೆಲ್ಫ್ ರೆಸ್ಪೆಕ್ಟ್. ನಿಮಗ್ ನೀವು ಫಸ್ಟ್ ರೆಸ್ಪೆಕ್ಟ್ ಕೊಡಿ, ಆಮೇಲೆ ಬೇರೆಯವರಿಗೆ. ಫಸ್ಟ್ ನಾನು, ಕೆಲವ್ರು ಹೇಳ್ತಾರೆ ನಾನು ಅನ್ಬಾರ್ದು ಅಂತ, ಬಟ್ ನಾನ್ ಹೇಳ್ತೀನಿ ಫಸ್ಟ್ ನಾನು ಅನ್ಬೇಕು. ಎಷ್ಟು ಲಿಮಿಟೆಡ್ ಆಗಿ ಅನ್ಬೇಕು. ಮತ್ ನಾನು ಅಂದ್ರೆ ಮೇಡಮ್ ಅನ್ಬಿಟ್ಟು ನಾನೇ ಅನ್ನೋದಲ್ಲ. ಅದು ನಾನು ಅನ್ನೋದೇನಂತ ಗರ್ವ, ಪ್ರೈಡ್ ಅನ್ನ ತೋರಿಸುತ್ತೆ. ಸೊ ಎಷ್ಟಿರ್ಬೇಕೋ ಅಷ್ಟೇ. ನಾನ್ ಫಸ್ಟ್, ಆಮೇಲೆ ಬೇರೆಯವರು. ಫಸ್ಟ್ ನಾನ್ ಚೆನ್ನಾಗಿದ್ರೆ ಬೇರೆಯವ್ರಿಗೆ ಚೆನ್ನಾಗಿ ಇಟ್ಕೊಳಕ್ ಸಾಧ್ಯ ಅಲ್ವಾ. ನನ್ನ ಹತ್ರ ನಾಲೆಜ್ ಇದ್ರೆ ಬೇರೆಯವ್ರಿಗೆ ನಾಲೆಜ್ ಶೇರ್ ಮಾಡಕ್ ಆಗುತ್ತೆ. ಸೊ ಐ ಶುಡ್ ಗೆಟ್ ಪ್ರಿಪೇರ್ಡ್ ಫಸ್ಟ್. ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಮೋಟಿವೇಶನ್, ಸೆಲ್ಫ್ ಕಾನ್ಫಿಡೆನ್ಸ್ ಶುಡ್ ಬಿ ದೇರ್, ಹೌದಾ ಇಲ್ವೋ. ಸ್ಮಾರ್ಟ್ನೆಸ್ ಇರ್ಬೇಕು, ಓವರ್ ಸ್ಮಾರ್ಟ್ನೆಸ್ ಇರಬಾರ್ದು. ಕಾನ್ಫಿಡೆಂಟ್ ಇರ್ಬೇಕು, ಓವರ್ ಕಾನ್ಫಿಡೆಂಟ್ ಇರಬಾರ್ದು. ಎಕ್ಸಾಕ್ಟ್ಲಿ. ಸೊ ವಾಟ್ ಎವರ್ ಇಟ್ ಇಸ್, ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಟ್, ಮೇಕ್ ಯೋರ್ ಸೆಲ್ಫ್ ರೆಡಿ, ಪ್ರಿಪೇರ್ ಮಾಡಿರಿ. ನಾನು ಇವತ್ತು ಮಾತಾಡ್ಲೇಬೇಕು, ಇವತ್ತು ಹಾಗೆ ಆಗತ್ತಂತ ಬರ್ರಿ, ಆಗತ್ತೆ. ನನ್ಗೆ ಆಗಲೇ ಬಾಯ್ ತರ ಓದಕ್ಕೆ ಬರಲ್ಲ ಅಂದ್ರೆ ಆಗಲೇ ಅದು. ಯು ಶುಡ್ ಮೇಕ್ ಅಪ್ ಯುವರ್ ಮೈಂಡ್. ಸೊ ಅದಕ್ಕೆ ಮೇಕ್ ಅಪ್ ಯುವರ್ ಮೈಂಡ್, ಪಾಸಿಟಿವಿಟಿ ಇರ್ಲಿ. ಅವ್ನು ಹಂಗೆ ಹೇಳ್ದ, ನಾನು ಹೇಳ್ಬೇಕಾದಾಗ ನಕ್ಕಿದ್ರು,
ಅದು ತಿಳ್ಕೊಬೇಡಿ. ಅದಕ್ಕೆ ಹೇಳೋದು ಲಯರ್ಸ್ ತುಂಬಾ ಜನ ಲಯರ್ಸ್ ಇರ್ತಾರೆ, ಹೊಟ್ಟೆ ಊರಿಗೂ ನಗ್ತಾರೆ ಸುಮ್ನೆನೆ. ನೀವು ನಿಜವಾಗ್ಲೂ ನಾನು ಚೆನ್ನಾಗಿ ಓದಿಲ್ಲ ಅಂತ ನಕ್ಕಿದ್ರೆ ನೀವ್ ತಿಳ್ಕೊಳ್ಳೋದು ನಿಮ್ಮಲ್ಲಿರೋ ನೆಗೆಟಿವಿಟಿ. ಸೊ ನೆಗೆಟಿವಿಟಿನ ಯಾವತ್ತೂ ಬೆಳೆಸ್ಕೋಬೇಡಿ, ಪಾಸಿಟಿವಿಟಿ ಇರ್ಲಿ. ನಕ್ಕದ್ನ ಯಾವ ಹುಚ್ಚಿಡಿದು ನಕ್ಕನ್ ಬಿಡು, ನನ್ನ ಕೆಲ್ಸನ ಮಾಡ್ತೀನಿ ಅನ್ಬೇಕು. ಈ ರೀತಿಯಾದಂತ ಲೈಫ್ ಅನ್ನ ನೀವು ಲೀಡ್ ಮಾಡೋದು ಕಲಿಬೇಕು ಫಸ್ಟ್. ಎಲ್ಲವನ್ನು ಪಾಸಿಟಿವ್ ತಗೊಳ್ಳಿ. ಕೆಲಸ ಮಾಡೋಷ್ಟು ಕಡೆ ನೀವು ನಾಳೆ ಟೀಚರ್ಸ್ ಆಗಿರ್ಬೋದು, ಮನೇಲಿ ಇರ್ಬೋದು. ಈಗ ಆಲ್ಮೋಸ್ಟ್ ಮನೇಲಿ ತುಂಬಾ ತರ ಕ್ರಿಟಿಸಿಸಮ್ ನಡೀತಿರುತ್ತೆ ನಮ್ಗೆ. ಲಿಟ್ರರಿ ವರ್ಡೇ ಯೂಸ್ ಮಾಡ್ತೀನಿ ನಾನು. ಅವಮಾನಗಳಾಗ್ತಾ ಇರುತ್ತೆ, ಬೈತಾ ಇರ್ತಾರೆ. ನಾವ್ ಎಷ್ಟೇ ನಮ್ ಲೈಫ್ ಅನ್ನ ನಾವು ಬ್ಯಾಲೆನ್ಸ್ ಮಾಡ್ತೀವಿ, ಹೆಂಡತಿ ಮಕ್ಕಳು, ಮನೆ, ಅತ್ತೆ ಮಾವ, ವರ್ಕ್ ಎಲ್ಲ ನಮ್ ಓದೋದನ್ನ ಬ್ಯಾಲೆನ್ಸ್ ಮಾಡ್ತೀವಿ. ಎಷ್ಟೇ ಬ್ಯಾಲೆನ್ಸ್ ಮಾಡಿದ್ರು ಕೂಡ ಎಲ್ಲೋ ಒಂದ್ ಸಪೋರ್ಟಿವ್ ಸಿಗ್ಲಿಲ್ಲ, ಏನೇ ಒಂದು ಟಾಂಟ್ ಹಾಡಿದ್ರೆ ನಾವೆಲ್ಲ ಕುಗ್ಗೋಗ್ಬಿಡ್ತೀವಿ. ಕುಗ್ಗಬಾರ್ದು. ಹೊಡ್ರಿ ನಿಮ್ ಕೆಲ್ಸನ ಏನದ ಕೂತ್ ಮಾಡೋದು, ಮಾತ್ ಹೇಳೋದು. ಮಾತಾಡ್ರಿ, ನೀವ್ ಮಾತಾಡ್ರಿ. ನಾ ಹಾಗೆ ಇದೀನಿ ನೋಡ್ರಿ, ನಾನ್ ಹೇಗಿದ್ದೀನಿ ನೀವು ಹಾಗೆ ಇರಿ ಅಂತ ಬಹಳ ಜನಕ್ಕೆ ಹೇಳ್ತೀರಿ, ಬಟ್ ಆಗಲ್ಲ. ಬಟ್ ಸಿ, ಚೇಂಜಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಬದಲಾವಣೆ ಇಂಪಾರ್ಟೆಂಟ್, ಬದಲಾಗ್ಬೇಕು. ಬೇರೆಯವರನ್ನ ಬದಲಾಯಿಸಕ್ ಪ್ರಯತ್ನ ಮಾಡ್ತೀವಿ, ಅವ್ರು ಬದಲಾಗ್ಲಿಲ್ಲ ಅಂದ್ರೆ ನಾನು ಹೇಳದ್ನಲ್ಲ, ಸಂದರ್ಭಕ್ಕೆ ತಕ್ಕಂಗೆ ಮನುಷ್ಯ ಒಂದನ್ನ ಕಲಿಬೇಕು, ಹೇಗೆ ಬದಲಾಗ್ಬೇಕು. ಕಂಪ್ಲೀಟ್ ಆಗಿ ನಮ್ಮ ಅಸ್ತಿತ್ವವನ್ನ ನಾವು ಬದಲಾಯಿಸ್ಕೋಬಾರ್ದು. ನೆವರ್ ಲೆಟ್ ಯೋರ್ ಸೆಲ್ಫ್ ಗೋ ಡೌನ್. ನಿಮ್ಮನ್ನ ನೀವು ಬದಲಾಯಿಸ್ಕೊಂಡ್ಬಿಟ್ರೆ ನಾನು ಹೇಳೋದನ್ಬಿಟ್ಟು ಬದಲಾಯಿಸ್ಕೊಂಡ್ರ ಅಂತಾರ. ಕಂಪ್ಲೀಟ್ ಆಗಿ ನಿಮ್ಮನ್ನ ನೀವು ಬದಲಾಯಿಸ್ಕೋಬಾರ್ದು. ನೀವ್ ಹೇಗಿದ್ದೀರಾ ಹಾಗೆ ಇರ್ರಿ, ಸಂದರ್ಭಕ್ಕೆ ತಕ್ಕಂಗ್ ಬದಲಾಗ್ರಿ. ಅವ್ರಿಗೆ ಹಂಗಿರ್ಬೇಕಾ? ಆಯ್ತು, ಮುಂದೆ ನನ್ನ ಹದಿನ. ದಟ್ ಇಸ್ ವಾಟ್ ಇಸ್ ಲೈಫ್. ಈ ರೀತಿಯಲ್ಲಿ ಬದುಕಿ, ಯಾಕಂದ್ರೆ ನಾನು ಹಾಗೆ ಬದುಕ್ತಿರೋದು. ವಿಲ್ ಕಮ್ ಬ್ಯಾಕ್. ಇಂಪಾರ್ಟೆನ್ಸ್ ಆಲ್ರೆಡಿ ಅವ್ರು ಓದಿದ್ದಾರೆ. ಸೊ ಅಲಿಗರಿ ಇನ್ನೊಂದ್ಸತಿ, ಲಿಟರರಿ ವರ್ಕ್, ಬೆಸ್ಟ್ ಅನಿಮಲ್ ಫಾರ್ಮ್ ನೋವೆಲ್ ಯೂಸ್ ಮಾಡಿ. ಪಾಲಿಟಿಕ್ಸ್ ಬಗ್ಗೆ ಇದೆ, ಸ್ಪಿರಿಚುಯಾಲಿಟಿ ಬಗ್ಗೆ ಇದೆ, ಕ್ರಿಟಿಸಿಸಮ್ ಬಗ್ಗೆ ಇದೆ, ಕರಪ್ಷನ್ ಬಗ್ಗೆ ಇದೆ. ಸೊ ಥಾಟ್ಫುಲ್ ಆಗಿರುತ್ತೆ. ಸೊಸೈಟಿಯನ್ನ ಡೈರೆಕ್ಟ್ ಆಗಿ ಕಂಡಮ್ ಮಾಡಲ್ಲ, ಇಲ್ಲಿ ಇಂಡೈರೆಕ್ಟ್ ಆಗಿ ಹೀಯಾಳಿಸ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಅಂಡ್ ಎಂಕರೇಜಸ್ ಥಾಟ್ಫುಲ್ ಇಂಟರ್ಪ್ರಿಟೇಷನ್, ಅಂದ್ರೆ ತುಂಬಾ ಚೆನ್ನಾಗಿ ಮೋಟಿವ್ ಮಾಡ್ತಾರೆ. ಈ ರೀತಿಯಲ್ಲಿ ಮಾರಲ್ ಲೈಫ್ ಅನ್ನ, ಎಥಿಕ್ಸ್ ಲೈಫ್, ಸೊಸೈಟಿಯಲ್ಲಿ ಹೇಗಿರ್ಬೇಕು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅಬ್ಸರ್ಡ್ ಇಸ್ ನೆಕ್ಸ್ಟ್ ಅದನ್ನ ಟೈಪ್ ಆಫ್ ಲಿಟ್ರರಿ ಪೊಯೆಟ್ರಿ ಫಾರ್ಮ್ ಅಂತ ಹೇಳ್ತೀವಿ. ಸೊ ಅಬ್ಸರ್ಡ್ ಅಲ್ಲಿ ಏನಾಗುತ್ತೆ, ದ ಟರ್ಮ್ ಅಬ್ಸರ್ಡ್ ಇನ್ ಲಿಟ್ರೇಚರ್ ರೆಫರ್ಸ್ ಟು ವರ್ಕ್, ಕೆಲಸಗಳ ಬಗ್ಗೆ, ನಾವು ಮಾಡುವ ಕಾರ್ಯಗಳ ಬಗ್ಗೆ. ಈಗ ಪೋಯಮ್ ಅಲ್ಲಿ ಸಿಂಗಲ್ ಕ್ಯಾರೆಕ್ಟರ್ ಇದೆಯಾ, ಡಬಲ್, ಅಂದ್ರೆ ಮೇನ್ ಕ್ಯಾರೆಕ್ಟರ್ ಮೇಜರ್ ಕ್ಯಾರೆಕ್ಟರ್ ವಿ ಡೋಂಟ್ ನೋ. ಸೊ ಆ ಕ್ಯಾರೆಕ್ಟರ್ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಿದೆ, ಆ ಕ್ಯಾರೆಕ್ಟರ್ ಹೇಗಿದೆ ಅನ್ನೋದನ್ನ ವ್ಯಕ್ತಪಡಿಸುವಂತದ್ದು. ದಟ್ ಶೋ ದ ಮೀನಿಂಗ್ಲೆಸ್, ಕನ್ಫ್ಯೂಷನ್ ಅಂಡ್ ಇರಾಷನಾಲಿಟಿ ಆಫ್ ಹ್ಯೂಮನ್ ಲೈಫ್. ಮನುಷ್ಯನ ಜೀವನದಲ್ಲಿ ನಾನು ಹೇಳದ್ನಲ್ಲ, ತುಂಬಾ ಜನ ಇರ್ತಾರೆ ಟಾಂಟ್ ಹೊಡೆಯೋರು, ಕಾಲ್ ಎಳೆಯೋರು. ನಮ್ ಜೀವನವನ್ನೇ ನಾವು ಸರಿಯಾಗಿ ಒಂದು ಕನ್ಫ್ಯೂಷನ್ ಇಲ್ದೇನೆ, ಯಾವ್ದೇ ರೀತಿ ಇರಿಟೇಷನ್ ಇಲ್ದೇನೆ ನಮ್ ಲೈಫ್ ಅನ್ನ ನಾವು ಪ್ಲಾನ್ ಮಾಡಿರ್ತೀವಿ. ಅದತ್ತು ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ನನ್ನ ಸ್ಕೆಡ್ಯೂಲ್ ಹೀಗಿದೆ, ನಾನು ಹೀಗೆ ಪ್ಲಾನ್ ಮಾಡ್ತೀನಿ, ನಾನು ಪ್ಲಾನ್ ಮಾಡ್ಕೊಂಡಿರ್ತೀವಿ. ನಡ್ಬರ್ಕ್ ಏನಾರ ಬಂದ್ಬಿಡ್ತಾವ, ಆಗು ಹೋಗುಗಳು, ಬೆಕ್ಕುಗಳು, ನರಿಗಳು, ನಾಯಿಗಳು ಬಂದ್ಬಿಡ್ತಾವ. ಅವು ಬಂದಾಗ ನಮ್ ಲೈಫ್ ಅಲ್ಲಿ ಏನಾಗುತ್ತೆ, ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ನಾನು ಏನೋ ಪ್ಲಾನ್ ಮಾಡಿದೆ, ಏನೋ ಆಯ್ತಲ್ಲಪ್ಪ, ಇದು ಬಂತು, ಈಗ ಯಾವ ಕೆಲಸ ಮಾಡ್ಲಿ, ಏನ್ ಕೆಲಸ ಮಾಡ್ಲಿ. ಸೊ ಅದನ್ನ ಲಿಟ್ರರಿ ವರ್ಕ್ ಅಲ್ಲಿ ನಾವು ಅಬ್ಸರ್ಡ್ ಅಂತ ಹೇಳ್ತೀವಿ. ಕ್ಲಿಯರ್? The term absurd in literature refers to works that show the meaningless, confusion and irrationality of human life. It became popular after the world wars when writers felt the human existence had no clear purpose. So literature poet writers ಯಾವಾಗ ಅಬ್ಸರ್ಡ್ ಅನ್ ಬಗ್ಗೆ ಹೇಳ್ತಾರೆ ಅಂದ್ರೆ, ಯುದ್ಧ ಆದಾಗ, ಯುದ್ಧಗಳಲ್ಲಿ ಮನುಷ್ಯನ ಜೀವನ ಎಷ್ಟು ಹೋಗುತ್ತೆ, ಮೆನಿ ಪೀಪಲ್ ಸ್ಯಾಕ್ರಿಫೈಸ್ ದರ್ ಲೈಫ್, ತುಂಬಾ ಆಸ್ತಿ ಪಾಸ್ತಿಗಳು ಹೊಟ್ಟೋಗುತ್ತೆ. ಮನುಷ್ಯನೇ ಹೊಟ್ಟೋದ್ಮೇಲೆ ಆಸ್ತಿ ಪಾಸ್ತಿ ತಗೊಂಡ್ ಏನ್ ಮಾಡೋದು? ಸೊ ಮನುಷ್ಯನ ಕಂಪ್ಲೀಟ್ ಲೈಫ್ ಅಲ್ಲಿ ಏನು ಇಲ್ವೇ ಇಲ್ಲ. ಸೊ ಇರೋ ತನಕ ಅಷ್ಟೇ. ಹ್ಯೂಮನ್ ಎಕ್ಸಿಸ್ಟೆನ್ಸ್ ಅಂದ್ರೆ ಮನುಷ್ಯನ ಜೀವನ ಮಾಡೋದಕ್ಕೆ ಅವನಿಗೆ ಆದಂತ ಒಂದು ಕ್ಲಿಯರ್ ಪರ್ಪಸ್, ಕ್ಲಿಯರ್ ಕಾರಣಗಳಿಲ್ಲ. ಅವನ ಜೀವನವನ್ನೇ ಅವ್ನು ತುಂಬಾ ಕನ್ಫ್ಯೂಷನ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹೌದಾ ಇಲ್ವೋ? ಈಗ ನೀವ್ ಇಲ್ಲಿ ಎದಕ್ ಬಂದಿದ್ದೀರಿ? ಓದ್ಲಕ್ಕೆ. ಸುಮ್ನೆ ಓದ್ಲಕ್ಕೆ ಅಂತ ಆಯ್ತಾ? ಅದಕ್ಕಾದಂತ ಒಂದು ಹಾರ್ಡ್ ಎಫರ್ಟ್ ಹಾಕ್ಬೇಕು. ಪರ್ಪಸ್, ಗೋಲ್, ಗುರಿಯನ್ನ ಇಟ್ಕೊಂಡಿರ್ತೀರ. ನಿಮ್ಮ ಜೀವನದ ಉದ್ದೇಶ ಏನು, ಗುರಿ ಏನು? ಇಲ್ಲಿ ಬಂದಿದ್ದೀರಿ ಅಂದ್ರೆ ಅದೇನು ಎಕ್ಸಾಮ್ ಬಿಟ್ಟಾಗ ಪಾಸ್ ಆಗ್ಬೇಕು. ಎಕ್ಸಾಮ್ ಬಿಟ್ಟಾಗ ಪಾಸ್ ಆಗಿಲ್ಲ ಅಂದ್ರೆ ಇಲ್ಲಿ ಕೊಟ್ಟಿರೋ ನಾಲೆಡ್ಜ್ ಅನ್ನ ತಲೆಯಲ್ಲಿ ಇಟ್ಕೊಂಡು ಮುಂದೆ ನೀವು ಪಾರ್ಟ್ ಟೈಮ್ ಇಲ್ಲ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಜಾಬ್ ಮಾಡ್ಲಕ್ ಹೋದಾಗ ಕೂಡ ಅದು ಯುಟಿಲೈಸ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನೀವು ಬರ್ತೀರಾ. ಕ್ಲಿಯರ್ ಪರ್ಪಸ್ ಇದೆ ಅಲ್ವಾ? ಸೊ ಆ ಕ್ಲಿಯರ್ ಪರ್ಪಸ್ ಅನ್ನ ಮೇಂಟೈನ್ ಮಾಡ್ಬೇಕು. ಸೊ ಇಲ್ಲಿ ಏನ್ ಹೇಳ್ತಾರೆ, ಇಂಡೈರೆಕ್ಟ್ ಆಗಿ ನಾನ್ ನಿಮಗೆ ಹೇಳಿದಾಗೆ, ಇಲ್ಲಿ ಡೈರೆಕ್ಟ್ ಆಗಿ ಹಿ ಟೆಲ್ಸ್ ದಟ್ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಹ್ಯಾಡ್ ನೋ ಕ್ಲಿಯರ್ ಪರ್ಪಸ್. ಯುದ್ಧಗಳಾದಾಗ
ಯುದ್ಧ ಏನಕ್ಕೆ ಮಾಡ್ಬೇಕು? ವೈ ವಾರ್ ಇಸ್ ನೀಡೆಡ್? War is needed for the king to show that I am so much powerful, I have strength, I have many people ಅಂತ ಯುದ್ಧ ಮಾಡ್ತಾರೆ ರಾಜರು. ಆ ಯುದ್ಧ ಮಾಡೋ ಟೈಮ್ ಅಲ್ಲಿ ಅವ್ರ ಪ್ರಜೆಗಳ ಎಷ್ಟು ಜೀವನ ಹೋಯ್ತು, ಎಷ್ಟು ಹಾನಿಗಳಾದವು, ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಯುದ್ಧದ ಕಾರಣ ಏನು, ಯುದ್ಧ ಮಾಡಿ ನಾನು ಸಾಧಿಸಿದ್ದೇನು, ಅದರಿಂದ ಆಗು ಹೋಗುಗಳೇನು ಅನ್ನೋದು ವಿಚಾರ ಮಾಡಲ್ಲ. ಸೊ ಅದೇ ಹೇಳ್ತಾರೆ, ಹ್ಯೂಮನ್ ಎಕ್ಸಿಸ್ಟೆನ್ಸ್ ಹ್ಯಾಡ್ ನೋ ಕ್ಲಿಯರ್ ಪರ್ಪಸ್. ಇದೊಂಥರ ನಾವು ಡ್ರಾಮ್ಯಾಟಿಕಲ್ ಆಗಿ ಹೇಗೆ ನಾವು ಡ್ರಾಮ್ಯಾಟಿಕ್ ಮೊನೋಲಾಗ್ ನೋಡಿದ್ವಿ, ಈ ಅಬ್ಸರ್ಡ್ ಅನ್ನೋದು ಒಂದು ಥಿಯೇಟರ್ ಫಾರ್ಮ್ ಅಲ್ಲಿ ಇರುತ್ತೆ. ಥಿಯೇಟರ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಥಿಯೇಟರ್ ಆಫ್ ದ ಅಬ್ಸರ್ಡ್ ಅಂತ ಹೇಳ್ತೀವಿ. ದ ಥಿಯೇಟರ್ ಆಫ್ ದ ಅಬ್ಸರ್ಡ್ ಇಸ್ ಅ ಫಾರ್ಮ್ ಆಫ್ ಡ್ರಾಮಾ. ಈ ಡ್ರಾಮಾ ಥಿಯೇಟರ್ ಅದ್ರ ಡಿಫ್ರೆನ್ಸ್ ಹಾಕಿದೀನಿ, ಆಮೇಲೆ ಹೇಳ್ತೀನಿ. ದ ಥಿಯೇಟರ್ ಆಫ್ ದ ಡ್ರಾಮಾ ಅಬ್ಸರ್ಡ್ ಇಸ್ ಅ ಫಾರ್ಮ್ ಆಫ್ ಡ್ರಾಮಾ ದಟ್ ಪ್ರೆಸೆಂಟ್ಸ್ ಹ್ಯೂಮನ್ ಲೈಫ್ ಆಸ್ ಸ್ಟ್ರೇಂಜ್, meaningless and illogical. Illogical ಆಗಿರುತ್ತೆ ಅದು. The term was popularized by critic Martin Esslin. Okay. Theatre of absurd. Absurd ಅನ್ನೋದು ವರ್ಕ್ ಯಾವಾಗ ಪಾಪ್ಯುಲರ್ ಆಯ್ತು ಅಂದ್ರೆ, ಯಾರಿಂದ ಪಾಪ್ಯುಲರ್ ಆಯ್ತು ಅಂದ್ರೆ ಕ್ರಿಟಿಕ್ ಮಾರ್ಟಿನ್ ಎಸ್ಲಿನ್ ಇಂದ. ಫೀಚರ್ಸ್ ಆಫ್ absurd literature, ಮೀನಿಂಗ್ಲೆಸ್ ಆಗಿರುತ್ತೆ, ಅರ್ಥಪೂರ್ಣವಾಗಿರಲ್ಲ, ಫುಲ್ ಲಾಟ್ ಆಫ್ ಕನ್ಫ್ಯೂಷನ್ಸ್ ವಿಲ್ ಬಿ ಇದೆ. ಲ್ಯಾಕ್ ಆಫ್ ಲಾಜಿಕಲ್ ಪ್ಲಾಟ್, ಲಾಜಿಕ್ ಇರಲ್ಲ. ಇದೇ ಲಾಜಿಕ್ ಅಂದ್ರೆ ಏನು ಲಾಜಿಕ್ ಯೂಸ್ ಮಾಡುವಂತೀವಲ್ಲ, ಮೀನಿಂಗ್ ಫುಲ್ ಆಗಿ ಅರ್ಥಪೂರ್ಣವಾಗಿ ಏನಾರು ಒಂದು ಪ್ಲಾಟ್ ಅನ್ನ ಹಾಕು ಅಂತ, ಅದೇನು ಇರಲ್ಲ. ಇಲ್ಲಾಜಿಕಲ್, ಮನ್ಸಿಗೆ ಬಂದಾಗ ಮಾಡೋದು, ಮನ್ಸಿಗೆ ಬಂದಾಗ ಪದ್ಯ ಹೇಳೋದು, ಮನ್ಸಿಗೆ ಬಂದಾಗ ಆ ಲೈನ್ ಈ ಲೈನ್ಗೆ ಹಾಕೋದು, ಈ ಲೈನ್ ಆ ಲೈನ್ಗೆ ಹಾಕೋದು, ಮನ್ಸಿಗೆ ಬಂದಾಗ ಡೈಲಾಗ್ ಹೇಳೋದು. ಇಂಗ್ಲಿಷ್ ಕ್ಲಾಸಲ್ಲಿ ಕೂತು ಬಯಾಲಜಿ ನೋಟ್ಸ್ ಬರೆಯೋದು ಮನ್ಸಿಗೆ ಬಂದಾಗ. ಲಾಜಿಕ್ ಇಲ್ಲ ಅಲ್ಲಿ ಆ ರೀತಿ. ರಿಪಿಟೇಷನ್ ಆಫ್ ಡೈಲಾಗ್ಸ್ ಅಂಡ್ ಆಕ್ಷನ್ಸ್. ಈ ಮೇಡಮ್ ಎಲ್ಲಿಂದ ಎಲ್ಲಿಗೆ ಹಾಕ್ತಾರಪ್ಪ ಅಂತಾರ. ರಿಪಿಟೇಷನ್ ಆಫ್ ಡೈಲಾಗ್ಸ್ ರಿಪೀಟ್ ಆಗುತ್ತೆ ಅಂಡ್ ಆಕ್ಷನ್ಸ್ ರಿಪೀಟ್ ಆಗ್ತಿರುತ್ತೆ. ಸೆನ್ಸ್ ಆಫ್ ಲೋನ್ಲಿನೆಸ್ ಅಂಡ್ ಹೋಪ್ಲೆಸ್ನೆಸ್. ಒಂಟಿತನದ ಬದುಕಿನ ಬಗ್ಗೆ ಜಾಸ್ತಿ ಹೇಳ್ತಾರೆ, ಕೈಲಾಗದ ವ್ಯಕ್ತಿ ರೀತಿಯಲ್ಲಿ ಹೇಳ್ತಾರೆ. ಭರವಸೆನೇ ಇಲ್ಲ, ಮುಂದೆ ಏನೂ ಆಗಲ್ಲ ಅನ್ನೋದು ಹೇಳುತ್ತೆ. ಸ್ಟ್ರೇಂಜ್ ಅಂಡ್ ಅನ್ರಿಯಲಿಸ್ಟಿಕ್ ಕ್ಯಾರೆಕ್ಟರ್ಸ್. ಅಪರಿಚಿತವಾಗಿ, ಸ್ಟ್ರೇಂಜ್ ಆಗಿ ತುಂಬಾ ಗೊತ್ತು ಗುರಿ ಇಲ್ಲದೆ ವ್ಯಕ್ತಿಗಳನ್ನ ನಾವು ಅಪರಿಚಿತರು ಅಂತ ಏನ್ ಹೇಳ್ತೀವಿ, ಹಂಗೆ ಸ್ಟ್ರೇಂಜ್ ಆಗಿರುತ್ತೆ. ಎಲ್ಲ ಅನ್ರಿಯಲಿಸ್ಟಿಕ್ ಕ್ಯಾರೆಕ್ಟರ್, ಯಾವುದು ರಿಯಾಲಿಟಿಯಲ್ಲಿ ಇರ್ಲಾರ್ದಂತ ಕ್ಯಾರೆಕ್ಟರ್ಸ್ ಇರುತ್ತೆ. ಮಿಕ್ಸ್ ಆಫ್ ಕಾಮಿಡಿ ಅಂಡ್ ಟ್ರಾಜಿಡಿ. ಸೊ ಅಬ್ಸರ್ಡ್ ಇಸ್ ಅ ಥಿಯೇಟರ್ ಟೈಪ್ ಆಫ್ ಡ್ರಾಮಾ, ಲಿರಿಕಲಿ ರಿಟರ್ನ್ ದೇರ್, ವೇರ್ ಫುಲ್ ಆಫ್ ಟ್ರಾಜಿಡಿ ಇಸ್ ದೇರ್. ಅಂದ್ರೆ ಸ್ವಲ್ಪ ಸ್ಯಾಡ್ನೆಸ್ ಅನ್ನು ತೋರಿಸ್ತಾರೆ, ಕ್ಲೈಮ್ಯಾಕ್ಸ್ ಇರುತ್ತೆ, ಅದ್ರ ನಡ್ಬರ್ಕ ಕಾಮಿಡಿ ಕೂಡ ಇರುತ್ತೆ ಅಂತ ಹೇಳೋದು. ಕ್ಯಾರೆಕ್ಟರಿಸ್ಟಿಕ್ಸ್, ಇಲ್ಲಾಜಿಕಲ್ ಇವೆಂಟ್ಸ್, ಬ್ರೋಕನ್ ಕಮ್ಯುನಿಕೇಶನ್, ಅದೇ ಹೇಳಿದ್ ಮನ್ಸಿಗೆ ಬಂದಾಗ ಮಾತಾಡೋದು, ಮನ್ಸಿಗೆ ಬಂದಾಗ ಬಿಟ್ಬಿಡೋದು. ಸೈಕ್ಲಿಕ್ ಅಂಡ್ ರಿಪಿಟೇಟಿವ್ ಸ್ಟ್ರಕ್ಚರ್ ಇರುತ್ತೆ. ರಿಪಿಟೇಷನ್ಸ್ ಆಫ್ ಡ್ರಾಮಾ ಇರ್ಬೋದು, ರಿಪಿಟೇಷನ್ಸ್ ಆಫ್ ಲಿರಿಕ್ಸ್ ಪೊಯಮ್ಸ್ ಇರ್ಬೋದು. ಎಕ್ಸ್ಟೆನ್ಷಿಯಲ್ ಥೀಮ್ಸ್ ಅಂದ್ರೆ ರಿಯಾಲಿಟಿಯಲ್ಲಿ ಏನಿದೆ ಅದು ನಡೆಯಲ್ಲ, ಏನ್ ರಿಯಾಲಿಟಿಯಲ್ಲಿ ಇಲ್ಲ ಅದ್ರ ಬಗ್ಗೆ ಹೇಳುವಂತದ್ದು. ಡಾರ್ಕ್ ಹ್ಯೂಮರ್, ತುಂಬಾ ಕತ್ತಲೆ ಕೂತು ಥಿಯೇಟರ್ ಫಿಲಂ ನೋಡ್ತಿರಲ್ಲ ಥಿಯೇಟರ್ಗೆ ಹೋಗಿ, ಆ ರೀತಿಯಲ್ಲಿ ಇರುತ್ತೆ. ಥೀಮ್ಸ್ ಆಫ್ ಅಬ್ಸರ್ಡ್ ಲಿಟ್ರೇಚರ್. ಥೀಮ್ಸ್ ಏನೇನಿರುತ್ತೆ, ಮೀನಿಂಗ್ಲೆಸ್ ಇರುತ್ತೆ, ಅರ್ಥಪೂರ್ಣವಾಗಿರಲ್ಲ. ಐಸೋಲೇಷನ್ ಅಂದ್ರೆ ಕಂಪ್ಲೀಟ್ ಒಬ್ಬಂಟಿತನದಿಂದ ಹೇಳುವಂತದ್ದು. ಲೋನ್ಲಿ ಅಂಡ್ ಡಿಸ್ಕನೆಕ್ಟೆಡ್, ಐಸೋಲೇಟ್ ಆಗ್ಬಿಡ್ತಾರೆ, ಒಂದ್ ರೂಮಲ್ಲಿ ಇದ್ಬಿಡ್ತಾರೆ, ಒಂದ್ ರಾಜ್ಯದಲ್ಲಿ ಇದ್ಬಿಡ್ತಾರೆ, ಯಾರ ಜೊತೆಗೂ ಮಾತಾಡೋದಿಲ್ಲ, ಕನೆಕ್ಷನ್ ಇರಲ್ಲ, ಆ ರೀತಿಯಲ್ಲಿ. ಫೇಲಿಯರ್ ಆಫ್ ಕಮ್ಯುನಿಕೇಶನ್. ಫೇಲಿಯರ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಏನಾಗುತ್ತೆ, ಕ್ಯಾರೆಕ್ಟರ್ಸ್ ಗೆ ಅರ್ಥ ಆಗಲ್ಲ ಕರೆಕ್ಟ್ ಆಗಿ. ಕಮ್ಯುನಿಕೇಶನ್ ಇಲ್ಲ ಅಂದ್ಮೇಲೆ ಏನ್ ಅರ್ಥ ಆಗುತ್ತೆ ನಿಮ್ಗೆ, ಏನ್ ನಡೀತಾ ಇದೆ ಜಗತ್ತಲ್ಲಿ ಅನ್ನೋದು ಗೊತ್ತಾಗಲ್ಲ, ಆ ರೀತಿಯಲ್ಲಿ. ಅನಾಕ್ಸಿಟಿ ಅಂಡ್ ಫಿಯರ್. ಸೊ ಅನ್ಸರ್ಟನಿಟಿ, ಏನಾಗುತ್ತೋ ಏನಿಲ್ಲೋ, ಯಾರು ಏನಾರ ಅಂತಾರೋ ಏನೋ, ಭಯ ಕಾಡ್ತಾ ಇರುತ್ತೆ ನಿಮ್ಮಲ್ಲಿ. ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಭಯದಿಂದ ಟೆನ್ಷನ್ ಆದಾಗ ಮಾತ್ ಬರಲ್ಲ, ಮಾತ್ ಬರ್ದೇ ಇದ್ದಾಗ ಕಣ್ಣೀರ್ ಬರುತ್ತೆ, ಕಣ್ಣೀರ್ ಬಂದು ನೀವೆಲ್ಲ ಅನ್ಕಾನ್ಶಿಯಸ್ ಆಗ್ಬಿಡ್ತೀರ. ಸೊ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್. ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಅಂದ್ರೆ ಕ್ವೆಶನ್ಸ್ ಅಬೌಟ್ ಎಕ್ಸಿಸ್ಟೆನ್ಸ್ ಅಂಡ್ ಐಡೆಂಟಿಟಿ. ಅನ್ರಿಯಾಲಿಟಿ ಬಗ್ಗೆ, ರಿಯಾಲಿಟಿ ಯಾವುದು, ಇದರ ಐಡೆಂಟಿಫಿಕೇಶನ್ ಏನು ಅನ್ನೋ ಪ್ರಶ್ನೆಯನ್ನ ನಾವು ಅಲ್ಲಿ ಲೇಖಕರಿಗೆ ಹಾಕ್ಬೋದು, ಆ ರೀತಿಯಲ್ಲಿ. ಒರಿಜಿನ್ ಎಲ್ಲಿಂದ ಆಗಿದ್ದು ನಾನು ಹೇಳ್ದೆ, ಲಿಟರೇಚರ್ ರೈಟಿಂಗ್ ಅಲ್ಲಿ ಅಬ್ಸರ್ಡ್ ಸ್ಟಾರ್ಟ್ ಆಗಿದ್ದೆ ವಾರ್ಗಳಾದ ಮೇಲೆ. ವರ್ಲ್ಡ್ ವಾರ್ 1, ವರ್ಲ್ಡ್ ವಾರ್ 2 ಅದಾದ ಮೇಲೆ. ಯುದ್ಧ ಯಾಕೆ ಬೇಕು, ಯುದ್ಧದಿಂದ ಬರೇ ನಮ್ಮ ಪೌರುಷವನ್ನ ತೋರಿಸೋದಾಯ್ತು, ನಾ ಎಷ್ಟು ರಾಜ್ಯವನ್ನ ಇದು ಕಾಂಕರ್ ಮಾಡೋದಾಯ್ತು,